ನನಸಾಗುವುದು ಕನಸು. Behind the mic. ಜಾತಿ, ಮತ ಇದೆಲ್ಲದಕ್ಕೂ ಮೀರಿದ್ದು ಭಾವನೆ, ಅಭಿಮಾನ. ಅದಕ್ಕೆ ಸಾಕ್ಷಿ ಈ ನಮ್ಮ ವ್ಯಕ್ತಿ, ಈ ನಮ್ಮ ಗಣ್ಯ, ಈ ನಮ್ಮ ಮಹನೀಯ. ಸಹಸ್ರಾರು ಅಣ್ಣವ್ರ ಅಭಿಮಾನಿಗಳಿದ್ದಾರೆ. ಆದರೆ ಆ ಸಹಸ್ರಾರಲ್ಲಿ ನಾನು ಪ್ರಮುಖವಾಗಿ ಅಭಿಮಾನ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಅಂತ ಹೆಮ್ಮೆಯಿಂದ ಹೇಳಿಕೊಂಡು ಕನ್ನಡನ ಅವರು ಕಾಪಾಡ್ತಿರೋ ರೀತಿ, ಕನ್ನಡಕ್ಕೆ ಅವರು ಕೊಡ್ತಿರೋ ಗೌರವ, ಬೇರೆ ಬೇರೆ ಮನೆಗಳ ಹೊಲಸನ್ನು ಶುದ್ಧ ಮಾಡಿ ಅತ್ಯಂತ ಶುದ್ಧವಾಗಿ ಬದುಕಿ ಕನ್ನಡ ಭಾಷೆಗೆ ಬದ್ಧವಾಗಿರುವ ಈ ವ್ಯಕ್ತಿಯ ಕತೆ ಈಗ ನಿಮ್ಮ ಮುಂದೆ. ನನಸಾಗುವುದು ಕನಸು. Behind the mic. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಈ ಒಂದು ಹೊಸ ಸಂಚಿಕೆಗೆ ಸ್ವಾಗತ. ಇವತ್ತು ನಾನು ಇಲ್ಲಿ ಕೂತಿದ್ರೆ ನಿಮ್ಗೆ ಹಿಂದೆ ಎಲ್ಲ ಕಾಣಿಸ್ತಿರತ್ತೆ. ಸ್ಪೆಷಲ್ ಜಾಗ, ತುಂಬ ಇಲ್ಲಿರೋ ನಮ್ಮ ಗೆಸ್ಟ್ ಹೇಳ್ತಾರೆ ಇದೊಂದು ಸ್ಪಿರಿಚುವಲ್ ಜಾಗ ಅಂತ. ತುಂಬ ಖುಷಿ ಆಗತ್ತೆ ಇಂಥ ಜಾಗಕ್ಕೆ ಬಂದಾಗ. ಇವತ್ತಿನ ಅತಿಥಿ ಸೈಯದ್ ಇಶಾಕ್ ಅಂತ. ಅವರ ಬಗ್ಗೆ, ಅವರ ಜೀವನದ ಬಗ್ಗೆ, ಇವತ್ತು ಇಲ್ಲಿ ಕೂತಿರೋ ಜಾಗದ ಬಗ್ಗೆ, ಇದೊಂದು ಪಬ್ಲಿಕ್ ಲೈಬ್ರರಿ, ಒಂದು ಸಾರ್ವಜನಿಕ ಗ್ರಂಥಾಲಯ, ಅದರ ಬಗ್ಗೆ, ಅದ್ರ ಹಿಸ್ಟ್ರಿ ಬಗ್ಗೆ, ಈ ಗ್ರಂಥಾಲಯದ ಬಗ್ಗೆ, ಈ ಗ್ರಂಥಾಲಯನ ಎಷ್ಟು ಜನ ಸುಮಾರು 15 ವರ್ಷದಿಂದ ಎಷ್ಟು ಜನ ಇದನ್ನ ಕೆಡವು ಹಾಕಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಇದನ್ನ ಸರ್ವನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಸೈಯದ್ ಇಶಾಕ್ ಅವ್ರು ಹೇಳ್ತಾರೆ. ಅದರೆಲ್ಲದ್ರ ಬಗ್ಗೆನೂ ಮಾತಾಡೋಣ. ಸೊ ನಾನು ಯಾವಾಗಲೂ ಹೇಳೋ ಹಾಗೆ ಬಾಳಿಗೊಂದು ಗುರಿ ಇರಬೇಕು. ಆ ಗುರಿನ ಸಾಧಿಸೋಕೆ ಸರಿಯಾದ ದಾರಿ ಇದ್ರೆ ನನಸಾಗುವುದು ಕನಸು. Behind the mic. ನಮ್ಮ ಲೇಖಕಿ ತ್ರಿವೇಣಿ ಅಂತ ಇದ್ರಲ್ಲ, ಅವರ ಮಗಳು ಮೀರಾ ಮೇಡಮ್ ಅವರಿಂದ ನಮಗೆ ಸಿಕ್ಕಿದ್ದು ಸರ್ದು ಸಂಪರ್ಕ. ಫಸ್ಟ್ ಆಫ್ ಆಲ್ ಐ ರಿಯಲಿ ವಾಂಟ್ ಥ್ಯಾಂಕ್ ಮೀರಾ ಮ್ಯಾಮ್. ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟಿದ್ದೀರಾ. ತುಂಬ ಒಳ್ಳೆ ವ್ಯಕ್ತಿ, ಒಳ್ಳೆ ಜಾಗ, ಇಂಥವ್ರ ಬಗ್ಗೆ ಎಲ್ಲ ತಿಳಿಸ್ಕೊಡೋಕ್ಕೆ ನೀವೊಂದು ಸೇತುವೆ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೀರಾ ಮ್ಯಾಮ್. ತುಂಬ ಖುಷಿ ಆಯಿತು ಸರ್. ನಮ್ಮ ಕರ್ತವ್ಯ ಇದು. ಕನ್ನಡ ಅಂದರೆ ನನ್ನ ರಕ್ತದಲ್ಲಿದೆ, ತೋರ್ಸಕ್ಕಂತೂ ಆಧಾರ ನನ್ನ ಹತ್ರ ಇಲ್ಲ. ನನಗೆ ಇವತ್ತಿನ ಕನ್ನಡ ಅಲ್ಲ, ಸುಮಾರು 1966ರಿಂದ ಈಗ ನನಗೆ 67 ವರ್ಷ ವಯಸ್ಸು. ನಮ್ಮ ಅಟ್ಟಿ, ನಾನು ಹುಟ್ಟಿದ ಶ್ರೀರಂಗಪಟ್ಟಣ ತಾಲೂಕು ಗಂಜಾಮು, ಒಲೆ ಕೊಯ್ಯೋ ಬೀದಿ. ನಮ್ಮ ಅಟ್ಟಿ ಹೆಂಗಿದ್ದಿದ್ದು ಅಂದರೆ, ಒಂದೇ ಒಂದು ನಡುಮಧ್ಯದಲ್ಲಿ ಗೋಡೆ, ಮೊಗಲ್ದೆ ಪಕ್ಕದೇ ರಾಮ ಮಂದಿರ, ಒಂದೇ ಒಂದು ಗೋಡೆ, ಅದ್ರ ಪಕ್ಕದೇ ನಮ್ಮ ಅಟ್ಟಿ. ನಡುಮಧ್ಯದಲ್ಲಿ ನಮ್ಮ 11 ಮನೆ ಸೈಯದ್ ಕುಟುಂಬರದು. ಬಲಭಾಗಕ್ಕೆ ಲಿಂಗಾಯತರು, ಎಡಭಾಗಕ್ಕೆ ಒಕ್ಲುಗರು, ಅದ್ರ ಹಿಂಭಾಗ ನಾಯಕರು, ಎಲ್ಲರೂ ನಾವು ಒಟ್ಟಾಗಿದ್ದು. ನಮ್ಮವ್ವ ಕುರಾನ್ ಓದಿದ್ರೆ ರಾಮಂದ್ರಕ್ಕೆ ಕೇಳಿಸೋದು, ಪೂಜಾರಯ್ಯ ಪೂಜೆ ಮಾಡ್ತಾಯಿದ್ರು. ಅಲ್ಲಿ ಗಂಟೆ ಬಾರಿಸಿದ್ರೆ ನಮ್ಮವ್ವನ ಕುರಾನ್ ಓದ್ತಾ ಇದ್ರೆ ಕೇಳಿಸ್ತಿದ್ರು. ಅಂಥ ನಡುಮಧ್ಯದಲ್ಲಿ ನನ್ನ ಬೆಳವಣಿಗೆ ಆಗಿರೋದು. ಅಲ್ಲಿಂದ ಸುಮಾರು ಒಂದು 50 ಅಡಿನೂ ಇಲ್ಲ ಮಾರಮ್ಮನ ದೇವಸ್ಥಾನ, ಅದ್ರ ಪಕ್ಕದಲ್ಲೇ. ಅಲ್ಲಿಂದ ಒಂದು 180 ಅಡಿ ದೂರದಲ್ಲಿ ಮಸೀದಿ. ಇಂಥ ನಡುಮಧ್ಯದಲ್ಲಿ ಕನ್ನಡನ ನನ್ನ ರಕ್ತದಲ್ಲೇ ನುಗ್ಗೋಗಿದೆ. ಇವತ್ತಿನ ಕನ್ನಡ ಅಲ್ಲ, ನನಗೆ ಎತ್ತಿ ಆಡಿಸಿ ಅಪ್ಸಿ ಎಲ್ಲ ಕನ್ನಡದವ್ರೆ. ಮತ್ತು ನಾನು 7 ವರ್ಷದ ವಯಸ್ಸಲ್ಲೇ ನಾನು ಊರು ಬಿಟ್ಟು ಹೊಂಟೋಗಿದ್ದೆ, ಜೀತದ್ದಾಳಾಗಿದ್ದೆ. ಎಲ್ಲಿ, ಯಾವಾಗ? ನಾನು ಮುನ್ಸ್ಕೊಂಡು ಹೊಂಟೋಗಿದ್ದೆ ಮನೆಯಿಂದ. ನಮ್ಮವ್ವ ಹೇಳ್ತಿದ್ದು, ನಮ್ಮವ್ವ ಒಂದು ಜಾಗದಲ್ಲಿ ಕೆಲ್ಸಕ್ಕೆ ಇಟ್ಟಿದ್ರು. ಅಲ್ಲಿ ನಾನು ಒಂದು ಜಾಗದಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಅಲ್ಲಿ 5 ದಿನ ಮಾಡೋದು, ಅಲ್ಲಿ 8 ದಿನ ಮಾಡೋದು, ಅಲ್ಲಿ 10 ದಿನ ಮಾಡೋದು. ನಮ್ಮವ್ವ ಹೇಳ್ತಿದ್ಲು, ನೋಡು, ಒಂದು ಜಾಗದಲ್ಲಿ ಕೆಲಸ ಮಾಡು, ನಾವು ಇರೋ ಗಂಟ ನಿನ್ನ ನೋಡ್ಕೊಳ್ತೀವಿ, ನಿನ್ನ ಕಾಲಲ್ಲಿ ಚಕ್ರ ಇದೆ, ಒಂದೇ ಜಾಗದಲ್ಲಿ ಮಾಡು, ಮುಂದಕ್ಕೆ ನಿನಗೆ ತೊಂದರೆ ಬರ್ತದೆ ನೋಡ್ಕೊ ಅಂತ ಹೇಳ್ತಿದ್ರು. ಹಂಗೇ ಆಯ್ತದು. ಒಂದು ಜಾಗದಲ್ಲಿ ಮಾಡಲಿಲ್ಲ, ಅವ್ರ ಮಾತು ಕೇಳಲಿಲ್ಲ. ನಾನು ಹಂಗೆ ಮುನ್ಸ್ಕೊಂಡು ಹೊಂಟೋದೆ. ಹೋಯ್ತಾ 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 ಮದ್ದೂರ್ ಹತ್ರ ಹೊಂಟೋದೆ. ಮದ್ದೂರಿಂದ ಆಚೆಗೆ ಚನ್ನಪಟ್ಟಣದ ಹತ್ರ ಹೊಂಟೋಗಿದೆ. ಅಲ್ಲಿಂದ ಚನ್ನಪಟ್ಟಣದ ಈ ಕಡೆ ಮತ್ತಿಕೆರೆ ಅಂತ ಬಂದಿದೆ. ಅಲ್ಲಿ
ಸುಮಾರು 7 ವರ್ಷ ಪುಡ್ಸಮ್ಮಪ್ಪನ ಮನೇಲಿ ನನ್ನ ಜೀತಳಾಗಿದೆ. ಕರಿಯಪ್ಪ ಅಂತ ಅವ್ರ ದೊಡ್ಡಣ್ಣ, ಚಿಕ್ಕಮ್ಮ ಅವರು ಪುಡ್ಸಮ್ಮಪ್ಪ ಅಂತ ಚೇರ್ಮನ್ ರಟ್ಟಿ. ಅವ್ರ ಹಟ್ಟಿಲಿ 7 ವರ್ಷ ಜೀತದಳಾಗಿದೆ. ಅವ್ರ ಹಟ್ಟಿಲಿ ಗದ್ದೆ ಉಳೋದು, ಹೊಲ ಉಳೋದು, ಪ್ರತಿಯೊಂದುವೆ, ಕಳೆ ಕೀಳೋದು, ದನ ಮೇಯಿಸೋದು, ದನ ಕರಿಕೆ ಹುಲ್ಲು ಹಾಕೋದು, ಹಾಲು ಕರಿಯೋದು, ಎಮ್ಮೆ ಹಾಲು ಕರಿಯೋದು, ತೊಗೊಂಡೋಗಿ ಡೈರಿಗೆ ಹಾಕೋದು. ಮತ್ತು ನನಗೆ ಓದೋಕ್ಕೆ ತುಂಬ ಆಸೆ. ಚಿಕ್ಕವನು, ಶಾಲೆಗೆ ಹೋಗಿಲ್ಲ ನಾನು ಏನು ಮಾಡುವೆ, ಅಲ್ಲಿ ಅವ್ರ ಮನೇಲಿ ಸುಮಾರು 3 ಜನ ಅಣ್ಣ ತಂದಿರೋರು. ಸುಮಾರು 30 ಸೀಟ್ ಅವ್ರ ಮನೇಲಿ, 30 ಸೀಟು, ಮಕ್ಕಳು ಮರಿ ಎಲ್ಲರೂ 3 ಜನ ಅಣ್ಣ ತಂದಿರು, ಎಲ್ಲ ಒಂದಿಗಿದ್ರು ಅವರು. ಅವಾಗ ಸಾಯಂಕಾಲ ಆಯಿತು ಅಂದರೆ ದೀಪ ಉರಿಸ್ಕೊಂಡೆ, ಇಲ್ದರೆ ಲೈಟ್ ಪಡ್ಸಾಲಲ್ಲಿ ದೀಪ ಉರಿಸ್ಕೊಂಡು ಕುಂತ್ಕೊಳ್ಳೋರು. ಎಲ್ಲ ಪಾಠ ಕಲಿಯೋರು. 1ನೇ ಕ್ಲಾಸಿಂದ ಹಿಡ್ದು ಅವ್ರ ಮನೆ ಹೊರಟಿಲಿ 9ನೇ ಕ್ಲಾಸು, 8ನೇ ಕ್ಲಾಸು, SLC ಅವ್ರ ಮಕ್ಕಳೆಲ್ಲ ಬೇರೆ ಬೇರೆ ಕ್ಲಾಸ್ ಎಲ್ರದ್ದು ಕೇಳಿದೆ ನಾನು. ಅವಾಗ ಪಾಠ ಹೇಳೋರು. 3 ವರ್ಷದ ಮಗು ಇತ್ತು, 4ನೇ ಕ್ಲಾಸು, ಪ್ಯಾರು ಅಂತ ಅವ್ರ ಹೆಸರು. ಅವ್ರ ದೊಡ್ಡಣ್ಣನ ಹೆಸರು ರಾಮಚಂದ್ರ ಅಂತ, ಇನ್ನೊಬ್ರ ಹೆಸರು ರಾಮು ಅಂತ. ಅವಾಗ 9 ವರ್ಷದ ಮಗು ಇತ್ತಲ್ಲ, 3ನೇ ಶಾಲೆಗೆ ಹೋಯ್ತಿತ್ತಲ್ಲ ಮಗು, ಆ ಮಗು ಒಂದು ಪಾಠ ಹೇಳೋದು. ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾಪ ಇರುವುದು, ಎತ್ತಿಕೊಳ್ಳಲು ಹೋದರೆ ಕೋಪ ಬರುವುದು, ಕೋಪ ಬಂದು ಗಟ್ಟಿಯಾಗಿ ಕಿರಿಚಿಕೊಳ್ಳುವುದು, ಕಿರಿಚಿಕೊಂಡು ತನ್ನ ಮೈ ಪರಿಚಿಕೊಳ್ಳುವುದು. ಇವೆಲ್ಲ ನನಗೆ ಗಮನಿಸ್ತಿದೆ. ಶಾಲೆಗೆ ಹೋಯ್ತಿರ್ನಿಲ್ವಲ್ಲ, ಆಸೆ ಓದಬೇಕು ಅಂತ, ಕೇಳಬೇಕು ಅಂತ. ಆದರೆ ನಾವು ಶಾಲೆಗೆ ಹೋದ್ರೆ ನನಗೆ ಇಟ್ಟಿಲ್ಲ ಒಟ್ಟಿಗೆ. ಹಂಗೆ ಪಕ್ಕದಲ್ಲೇ ಒಂದು ಶಾಲೆ ಇತ್ತು, ಅಲ್ಲೇ ಮತ್ತಿಕೆರೆಯಲ್ಲಿ ಎದುರುಗಡೆ ಸೆಟ್ಟಳ್ಳಿ ಅಂತ ಇತ್ತು. ಅಲ್ಲಿ ಮಿಡ್ಲಿ ಸ್ಕೂಲು ಇತ್ತು, ಅದ್ರ ಪಕ್ಕದಲ್ಲಿ ಹೈಸ್ಕೂಲು ಇತ್ತು, ಕಾಲೇಜು ಇತ್ತು. ಅಲ್ಲಿ ಎಲ್ಲರೂ ನಾನು MMS ಹೋಗುವಾಗ ಯಾವಾಗ 8 ಗಂಟೆ 9 ಗಂಟೆಗೆ ಹೋದ್ರೆ 10 ಗಂಟೆಗೆ ಕ್ಲಾಸ್ ಆಗೋದು. ಕಿವಿಗೆ ಕೊಟ್ಟು ಕೇಳಿದೆ, ಇಟ್ಕೆ ಗೋಡೆ ಅವಾಗ ಕಿವಿಗೆ ಕೊಟ್ಟು ಕೇಳಿದೆ, ಈ ಥರ ಪಾಠ. ನನಗೊಂಥರ ಖುಷಿ ಆಗೋದು. ಆದರೆ ಓದಕ್ಕೆ ನನಗೆ ದಾರಿ ಇರಲಿಲ್ಲ. ಅವೆಲ್ಲ ಕೇಳುವೆ, ನನಗೆ ಆಸೆ ಓದೋಕ್ಕೆ. ಹಿಂಗೆ ನಾನು ಅವ್ರ ಹಟ್ಟಿಲಿ ಎಲ್ಲ ಪ್ರತಿಯೊಂದುವೆ, ಪೂಜೆ ಪುರಸ್ಕಾರ ಏನಾರಾಗಲಿ ಎಲ್ಲ ಒಂದೇ ನನಗೆ ಇವತ್ತಿಗೂ ಅಷ್ಟೇ, ಆವತ್ತೂ ಅಷ್ಟೇ, ನನಗೆ ಎಲ್ಲ ಧರ್ಮ ಒಂದೇ. ಎಲ್ಲ ಧರ್ಮ ಮೊಟ್ಟ ಮೊದಲು ಅಲ್ಲೇನ್ ಮಾಡುವೆ ಅಂದ್ರೆ ಬೆಳಗ್ಗೆ ಈ ಕೆಲ್ಸಕ್ಕೆ ಹೋಗ್ಬೇಕು. ತಂಗ್ಳು ಕೊಡೋರು, ರಾತ್ರಿ ಮುದ್ದೆ ಕೊಟ್ಬಿಟ್ಟು ತಣಿಗೆಲ್ಲಿ ಇಟ್ಬಿಟ್ಟು 1 ಲೋಟ ನೀರು, 2 ಉಪ್ಪುಕಾಳು, 1 ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಇಟ್ಟು ಗಾತ್ರ ಹುಣಸೆ ಹುಳಿ ಕಿಚ್ಕೋಬೇಕು. ಅದೇ ಸಾಂಬಾರು ನುಂಗ್ಬಿಡ್ಬೇಕು. ಕಾಫಿ ಕೊಡ್ತಾರೆ, ಕುಡ್ಕೊಂಡು ಹೆಗಲ ಮೇಲೆ ನೇಗ್ಲು ಹೊತ್ಕೊಂಡು ದನ ಹೊಡ್ಕೊಂಡು ಒಯ್ತಾ ಇರೋದು ಹೊಲ ಹೊಳಕ್ಕೆ. ಹೊಲ ಹೊತ್ಬಿಟ್ಟು 12 ಗಂಟೆ 12:15 ಆದರೆ ಬಿಸಿ ಮುದ್ದೆ ಬರೋದು. ಆರಾಮಾಗಿ ಜಡ್ದ್ಬಿಟ್ಟು 3 ಗಂಟೆ ಗಂಟ ಮಲಗಿ ತಿರ್ಗಾ 2 ಮೈ 1.5 ಎಕರೆ ಹೊಲ ಉಳಿದೆ. ಹಂಗೆ ನಾನು ಗದ್ದೆ ಉಳೋದು, ಹೊಲ ಉಳೋದು ಎಲ್ಲ ಕಲ್ತ್ಕೊಂಡೆ. ಆಮೇಲೆ ಏನಾಯ್ತು, ತಿರ್ಗಾ ಅಲ್ಲಿಂದನೂ ಉಟ್ಬಿಡೆ. ಅಲ್ಲೂ ಕಾಲ್ಚಕ್ರ ಒಂದ್ ಜಾಗದಲ್ಲಿ ಮಾಡಲಿಲ್ಲ. 7 ವರ್ಷ ಪುಡ್ಸಮ್ಮಪ್ಪನ ಮನೇಲಿ. ತಿರ್ಗಾ ಅವ್ರ ನಾದ್ನಿ ಮನೆಗೆ ಓಡೋದೆ. ಎಲ್ಲಿ ಚಿಕ್ಕಮಗಳೂರಲ್ಲಿ ಬಸವಯ್ಯರ ಚಿಕ್ಕಮ್ಮ ಅವರು, ಅಲ್ಲೇ ನಾಗರಾಜಣ್ಣ ಅಂತ, ಅವ್ರ ಹಟ್ಟಿಲಿ ಸುನಂದಕ ಅಂತ. ಅವರು ನನಗೆ ತಮ್ಮನ ಥರ ನನ್ನನ್ನು ನೋಡಿಕೊಂಡ್ರು. ನನಗೆ ಜ್ವರ ಬಂದರೆ, ಕಾಯಿಲೆ ಬಂದರೆ ಗುಳಿಗೆ ನುಂಗ್ಸೋರು, ಮಾತ್ರೆ ನುಂಗ್ಸೋರು, ಔಷಧಿ ತೊಗೊಬಂದು ಕೊಡೋರು ಚನ್ನಪಟ್ಟಣದಿಂದ, ಕರ್ಕೊಂಡೋಗೋರು. ಮತ್ತು ಒಂದು ಸಾರಿ ಮದ್ದಾಕ್ಬಿಟ್ಟಿದ್ರು ಹೊಟ್ಟೆಲಿ. ಇವಾಗ ನಾನು ಹೇಳ್ತಾ ಇರೋದು ಈ ಮಾತು 71ರಲ್ಲಿ, 55 ವರ್ಷ ಹಿಂಭಾಗ. ಆವಾಗ ಹೊಟ್ಟೆಲಿ ಏನೋ ಹಾಕ್ಬಿಟ್ಟವ್ರೆ ನಿನಗೆ ಅಂದ್ಬಿಟ್ಟು ಕರ್ಕೊಂಡೋಗಿ ನನಗೆ ಅದನ್ನು ತಗ್ಸಿ ತೊಗೊಬಂದು ಒಂದು ಬಾಣ್ತಿ ಥರ ನನ್ನನ್ನು ನೋಡಿ ನನ್ನನ್ನು ಸಾಕಿದ್ದಾರೆ, ಸುನಂದಕ ಅಂತ. ಅಲ್ಲೂ ನಾನು 7 ವರ್ಷ ಎಲೆ ತೋಟದಲ್ಲಿ ಎಲೆ ಕುಯ್ಯೋದು, ಗದ್ದೆ ಉಳೋದು, ಅಲ್ಲೂ ಗದ್ದೆ ಕೆಲಸನೇ, ಆರಂಭದ ಕೆಲಸ ಎಲ್ಲ ಮಾಡ್ಕೊಂಡು ಬಂದೆ. ಈ ಮಧ್ಯ ಇಷ್ಟೆಲ್ಲ ಮಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ನೀವು ಕನ್ನಡಕ್ಕೆ ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಬಂದಿದ್ಯಾ ಅವಾಗ? ಒಳ್ಳೆ ವಿಚಾರ ಕೇಳಿದ್ರೆ, ಇವ್ರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವರೇ
ದೊಡ್ಡಣ್ಣ, ತಂದೆ, ಪ್ರೊಫೆಸರು ಎಲ್ಲ. ಯಾಕಂದರೆ ಅವ್ರ ಸಿನಿಮಾ ಅಪಾರವಾಗಿ ನೋಡ್ತಿದ್ದೆ ನಾನು ಚಿಕ್ಕವನಿದ್ದಾಗ. ಸುಮಾರು ನನಗೆ 8 ವರ್ಷದ ವಯಸ್ಸಲ್ಲೇ ನಾನು ಅಣ್ಣವ್ರ ಸಿನಿಮಾ ಅಪಾರವಾಗಿ ನೋಡಿದೆ. ಅಣ್ಣವ್ರ ಸಿನಿಮಾ ನೋಡ್ಬೇಕಂದ್ರೆ ನಾನು ಮೊದಲು ಚೂರಿ ಚಿಕ್ಕಣ್ಣ ಸಿನಿಮಾ ನೋಡಿದೆ. ಪ್ರಾರಂಭ 8 ಫಸ್ಟ್ ಸಿನಿಮಾ ನೋಡಿದ್ದು, ಮೊದಲನೇ ಸಿನಿಮಾ. ಅಲ್ಲಿಂದ ನಾನು ಸಿನಿಮಾ ಅಪಾರವಾಗಿ ನೋಡ್ತಿದ್ದೆ. ಎಲ್ಲರೂ ಏನು ಮಾಡೋರು, ವಾರಕ್ಕೆ ಒಂದು ಸಿನಿಮಾ ನೋಡಿದ್ರೆ ನಾನು 2 ದಿನಕ್ಕೆ ಒಂದ್ಸಾರಿ ಸಿನಿಮಾ ನೋಡಿದೆ. 2 ದಿನಕ್ಕೆ ಒಂದು ಸಿನಿಮಾ ನೋಡ್ಬೇಕಾದ್ರೆ ಕಾಸು ಬೇಕು, ಸುಮ್ಮನೆ ಆಗಲ್ಲ. ಈಗ ಕಾಸು ಬೇಕಾದ್ರೆ ನಾನೇನು ಮಾಡಿದೆ, ಮಧ್ಯದಲ್ಲಿ ಕೆಲಸ ಮಾಡ್ಕೊಂಡೇನೆ. ಮಧ್ಯಾಹ್ನ ಗಂಟ ದನ ಹೊಡ್ಕೊಂಡು ಹೋಗ್ಬೇಕು ಕೆರೆಗೆ. ದನ ಎಮ್ಮೆ ಮೇಯ್ಸಕ್ಕೆ ಹೋಗ್ಬೇಕು. ಅವಾಗ ಏನು ಮಾಡಿದೆ, ಕೆರೆನಲ್ಲಿ ಹೊಡ್ಕೊಂಡು ಹೋದರೆ ಕೆರೆ ನಡುಮಧ್ಯದಲ್ಲಿ ಒಂದು ಮೋಟ್ ಗುದ್ಲಿ ತೊಗೊಂಡು ಒಂದು 3 ಅಡಿ ನಾಟು ಗುಂಡಿ ಹೊಡಿದೆ. ಹೊಡೆದ್ಬಿಟ್ಟು ಅಗಲ ನಮ್ಮ ಒಂದು 4 ಅಡಿ ಅಗಲ 3 ಅಡಿ ನಾಟು ಹೊಡೆದ್ಬಿಟ್ಟು ಉಗುಣಿ ತರಗು ಅದೆಲ್ಲ ಕಟ್ ಮಾಡಿ ಅದಕ್ಕೆ ಹಾಕಿ ಒಂದು 3 ಮಕ್ರಿ ತಗೊಂಡು ತೊಪ್ಪೆ ಗೋರ್ ಹಾಕ್ವೆ. ಎಮ್ಮೆಗಳು ತೊಪ್ಪೆ ಹಾಕ್ತಾರಲ್ಲ, ತೊಪ್ಪೆ ಕೆರೆಯಲ್ಲಿ ಯಾರು ಬೇಕಾದ್ರೂ ಗೋರ್ಬೋದು. ಕೆರೆಯಲ್ಲಿ ರಸ್ತೆಲೂ ಗೋರ್ಬೋದು, ಆದರೆ ಬೇರೆಯವ್ರ ನೆಲದ ಮೇಲೆ ಗೋರುವಂಗಿಲ್ಲ. ಅವಾಗ ನಾನೇನು ಮಾಡುವೆ, ತೊಪ್ಪೆ ಎಲ್ಲ 3 ಮಕ್ರಿಯಲ್ಲಿ ಗೋರಿ ಸುರಿವೆ, ಗೊಬ್ಬರ ಆಗೋದು. ವಾರಕ್ಕೆ ಒಂದ್ಸಾರಿ ಮಾರುವೆ. ವಾರಕ್ಕೆ ಒಂದ್ಸಾರಿ ಮಾಡಿದ್ರೆ 5 ಸಿನಿಮಾ ನೋಡೋಷ್ಟು ಕಾಸಾಗೋದು ಪ್ರತಿ ವಾರ. ಅದೇ ಕೆಲಸ. ಎಲ್ಲರೂ ಗೋಲಿ ದಂಡ, ಗಿಲ್ಲಿ ದಂಡ, ಅದು ಇದು ಆಡಿದ್ರೆ ನಾನು ಆಡ್ತಿರ್ಲಿಲ್ಲ. ಸಿನಿಮಾ ನೋಡ್ಬೇಕು, ಸಿನಿಮಾಕ್ಕೆ ಕಾಸು ಬೇಕು. ಹಾಗೆ ಅಣ್ಣವ್ರ ಸಿನಿಮಾ ಅಪಾರವಾಗಿ ನೋಡ್ತಿದ್ದೆ. ಅಣ್ಣವರು ಸುಮ್ಮನೆ ಹೇಳ್ಬಾರ್ದು, ಅಣ್ಣವ್ರ ಸಿನಿಮಾ ಈ ಥರ ನೋಡಿದ್ದೀನಿ ನಾನು, ತುಂಬ ನೋಡಿದ್ದೀನಿ. ಏನು ಬಿಟ್ಟಿದ್ರೆ ಒಂದು 30-40 ಸಿನಿಮಾ ಬಿಟ್ಟಿರ್ಬೋದು ನಾನು. ಉಳಿದಿದ್ದು 180-170 ಸಿನಿಮಾ ನೋಡಿದ್ದೀನಿ. ಒಂದೊಂದು ಸಿನಿಮಾ 3 ಸಾರಿ 4 ಸಾರಿ ನೋಡಿದ್ದೀನಿ. ಅವರು ಸುಮ್ಮನೆ ಹೇಳಬಾರ್ದು, ಕನ್ನಡಕ್ಕೋಸ್ಕರ ಏನೇನು ತ್ಯಾಗ ಕೊಟ್ಟಿದ್ದಾರೆ. ಕನ್ನಡ ಹೇಗೆ ಮಾತಾಡಬೇಕು, ಯಾರ ಜೊತೆಲಿ ಹೆಂಗೆ ಮಾತಾಡಬೇಕು, ಅಣ್ಣನ ಜೊತೆಲಿ ಹೇಗೆ ಮಾತಾಡಬೇಕು, ತಮ್ಮನ ಜೊತೆಲಿ ಹೇಗೆ ಮಾತಾಡಬೇಕು, ಅಕ್ಕನ ಜೊತೆಲಿ ಹೇಗೆ ಮಾತಾಡಬೇಕು, ಹೆಂಡತಿ ಜೊತೆಲಿ ಹೇಗೆ ಮಾತಾಡಬೇಕು, ತಾಯಿ ಜೊತೆಲಿ ಹೇಗೆ ಮಾತಾಡಬೇಕು. ನಾವು ನಮ್ಮ ಹಣದಲ್ಲಿ ನಾವು ದುಡ್ದೆ ನಾವು ತಿನ್ನಬೇಕು, ಬೇರೆಯವರ ಹಣಕ್ಕೆ ಆಸೆ ಪಡಬಾರ್ದು. ಅನೇಕ ಡೈಲಾಗ್ಗಳು. ಮನಸ್ಸಿದ್ದರೆ ಮಾರ್ಗ, ಕೈ ಕಿಸರಾದರೆ ಬಾಯಿ ಮೊಸರು, ಹನಿ ಹನಿಗೂಡಿದ್ರೆ ಹಳ್ಳ, ತೆನೆಗೂಡಿದ್ರೆ ಬಳ್ಳ. ಅನೇಕ ಹೇಳ್ಕೊಂಡು ಹೋದರೆ 1-2 ಅಲ್ಲ. ಅವರ ಸಿನಿಮಾ ನೋಡಿದವರು, ಅವ್ರು ಸರಿಯಾಗಿ ನೋಡಿ ಅವ್ರಿಗೆ ತಲೆಯಲ್ಲಿ ಕೊಂಡಿಸ್ಕೊಂಡ್ರು ಇರೋರು ತುಂಬ ಎತ್ತರಕ್ಕೆ ಹೋಗಿದ್ದಾರೆ. ಹಾಂ, ಅಷ್ಟೊಂದು ಪ್ರಭಾವ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ. ನನಗೆ ಗ್ರಂಥಾಲಯ ಮಾಡಬೇಕು, ಗ್ರಂಥಾಲಯ ತೆಗಿಬೇಕು, ಕನ್ನಡದ ಮೇಲೆ ಇಷ್ಟೊಂದು ತುಂಬರಬೇಕು ಕನ್ನಡ ಅಂದರೆ ಅಣ್ಣವರೇ ಮಾರ್ಗ. ಅಣ್ಣವ್ರ ಕನ್ನಡನ ನಾನು ಫಾಲೋ ಮಾಡಿದ್ದು. ನನಗೆ ಇವತ್ತಿಗೂ ಅಷ್ಟೇ ಪ್ರೊಫೆಸರು ಅವರೇ, ಡಾಕ್ಟ್ರು ಅವರೇ, ದೊಡ್ಡಣ್ಣನೂ ಅವರೇ, ದೊಡ್ಡಪ್ಪನೂ ಅವರೇ. ಸುಮ್ಮನೆ ಮನಸ್ಸಿಂದ ಹೇಳೋದಲ್ಲ ಅದು. ನಾನು ಆ ಥರ ಸಿನಿಮಾಗಳು ನೋಡ್ಕೊಂಡು ಬಂದು ಕನ್ನಡನ ಅಲ್ಲಿಗಂಟ ಬಂದೆ. ಕನ್ನಡ ಅವರು ನನ್ನಲ್ಲಿ ತುಂಬೋಗಿದ್ದಾರೆ. ಕನ್ನಡ ಇವಾಗ ಹೆಂಗೆ ಅಂದರೆ, ಕನ್ನಡನ ನನ್ನ ಅಪ್ಕೊಂಡಿದೆ, ಕನ್ನಡಕ್ಕೆ ನಾನು ತಪ್ಕೊಂಡಿದ್ದೀನಿ. ಇದನ್ನು ಬೇರೆ ಪಡಿಸ್ಲಿಕ್ಕೆ 3ನೇವ್ರು ಯಾರ ಪ್ರಯತ್ನ ಪಟ್ಟರೆ ನಾನು ಬದುಕಲ್ಲ. ಹಾಗೆ ಕನ್ನಡ ನನ್ನನ್ನು ಒಪ್ಕೊಂಡಿದೆ. ನನ್ನ ಹೆಂಡತಿ ಆಗಲಿ, ನನ್ನ ಮೊಮ್ಮಕ್ಕಳಾಗಲಿ, ನನ್ನ ಮಕ್ಕಳಾಗಲಿ ಬಿಟ್ಬಿಡು, ಏನಾರ ಕೊಟ್ಬಿಡ್ತೀವಿ, ಏನು ಕೊಟ್ಟರು ನನ್ನನ್ನು ಕನ್ನಡ ಬಿಡಬೇಕಂದ್ರೆ ದಾರ ಕಟ್ಟಬೇಕು, ಸುತ್ತಲಿ ದಾರ ಕಟ್ಟಿದಾಗ ಅದು ಹೋಗುತ್ತೆ, ಇಲ್ಲದ್ರೆ ಹೋಗಲ್ಲ. ಕನ್ನಡ ನನ್ನ ರಕ್ತದಲ್ಲಿ ನುಗ್ಗೋಗಿದೆ. ಕನ್ನಡ ಸೇವೆ ಅಂತ ಬಂದಾಗ ನಿಮಗೆ ಗ್ರಂಥಾಲಯನೇ ಮಾಡಬೇಕು ಅಂತ ಯೋಚನೆ ಬಂದಿದ್ದು ಯಾವಾಗ, ಹೇಗೆ? ನನಗೆ ಗ್ರಂಥಾಲಯ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ. ನನಗೆ ಕನ್ನಡ ಯಾವಾಗಲೂ ನುಗ್ಗಿತ್ತು, ಕನ್ನಡ ಅಭಿಮಾನ ಇತ್ತು. ನಾನು ಕನ್ನಡಕ್ಕೆ ಏನಾರ ಒಂದು ಸೇವೆ ಮಾಡಬೇಕು ಅಂತ ನನ್ನಲ್ಲಿ ಆಸೆ ಇತ್ತು. ಅದೇ ವಂಗೆ ಮರಗಳು ಸಾಕ್ಷಿ. ಅಲ್ಲಿ ನಾನು ಕುಂತ್ಕೊಳ್ವೆ, ಗ್ರಂಥಾಲಯ ಮಾಡೋದಕ್ಕಿಂತ ಮೊದಲು ಹೇಳ್ತಾ ಇರೋದು ನಿಮಗೆ. ಅಲ್ಲಿ ಕುಂತ್ಕೊಳ್ಳುವಾಗ ಅಲ್ಲೊಂದು ಇವತ್ತಿಗೂ ಟೀ ಹೋಟ್ಲಿದೆ. ಅದು 7-8 ಜನ ಬದಲಾಯಿಸಿ ಓನರ್ಗಳು ಬೇರೆ ಬೇರೆ ಆಗಿದ್ದಾರೆ. ಟೀ ಹೋಟ್ಲು ಮಾತ್ರ 25 ವರ್ಷದಿಂದ ಅಲ್ಲೇ ಇದೆ. ಅದು ಆ ಟೀ ಹೋಟ್ಲ್ ಹತ್ರ ಕನ್ನಡ ಪತ್ರಿಕೆ ಒಂದೂ ಇರ್ತಿರ್ಲಿಲ್ಲ, ಕನ್ನಡ ಓದೋರು ಇಲ್ಲ ಇಲ್ಲಿ ಯಾರು. ಆವಾಗ ಏನಾಯಿತು, ನಾನು ಒಬ್ಬರು ವಾಜಿದ್ ಅಂತ ಗಾರೆ ಕೆಲಸ ಮಾಡ್ತೀವಿ. ನಾನು ಆಮೇಲೆ ಕಕ್ಕಸ್ ಗುಂಡಿಗಳು ಕ್ಲೀನ್ ಮಾಡೋದು ಬಿಟ್ಟಾದ್ಮೇಲೆ ಜಲ್ಲಿ ಹೊಡಿತಿದ್ದೆ.
ಒಬ್ಬರು ವಾಜಿದ್ ಅಂತ ಇದ್ರು, ಅಬ್ದುಲ್ ವಾಜಿದ್ ಅಂತ. ಅವರು ನಾವು ಕೆಲ್ಸಕ್ಕೆ ಹೋಗೋರು, ಗಾರೆ ಕೆಲಸಕ್ಕೆ, ಕಲ್ಲೋರೋದು ಮಣ್ಣೋರೋದು. ಅವ್ರು ಗಾರೆ ಕೆಲಸ ಮಾಡ್ತಾರೆ, ನಾನು ಹೆಲ್ಪರ್ ಕೆಲಸ. 7:30 ಬಂದು ಕುಂತ್ಕೊಳ್ಳುವ ಅದೇ ಜಾಗದಲ್ಲಿ. ಅದ್ರ ಪಕ್ಕದಲ್ಲೇ ನಾನು ಜಲ್ಲಿ ಹೊಡಿತಿದ್ದೆ. ಜಲ್ಲಿ ದತ್ತ ಬೋರ್ಡ್ರಸ್ ಎತ್ಕೊಬಂದು ಜಲ್ಲಿ ಹೊಡೆದು, ಚಕ್ಕೆ ಹೊಡೆದು, ಸಣ್ಣ ಜಲ್ಲಿ ಮಾಡಿ ಮಾರುವೆ. ಯಾವಾಗ ಮಿಷಿನ್ ಜಲ್ಲಿ ಬಂತು ಏಟು ಬೀಳ್ತು. ಈ ಜಲ್ಲಿ ಕೊಂಡ್ಕೊಳ್ತಿರ್ಲಿಲ್ಲ, ಮಿಷಿನ್ ಜಲ್ಲಿ ಸಸ್ತಾಗಿ ಬಂದ್ಬಿಡ್ತು. ಒಣ ಹೊಡೆದ್ರೆ ವರ್ಕ್ ಆಗ್ತಿರ್ಲಿಲ್ಲ. ಅವಾಗ ಏನಾಯ್ತು ನನಗೆ ಈ ಕೆಲಸದ ಮೇಲೆ. ಯಾವ ಕೆಲಸ? ಕಕ್ಕಸ್ಗುಂಡಿಗಳು ದಿನ ಸಿಕ್ಕಲ್ಲ, ಕ್ಲೀನ್ ಮಾಡ್ಬೇಕಂದ್ರೆ ದಿನ ಸಿಕ್ಕಲ್ಲ, ಯಾವತ್ತೋ ಸಿಗ್ತದೆ, ಹಬ್ಬ ಸಿಕ್ತಂಗದು. ಇವಾಗ ಪ್ರತಿ ದಿವಸ ನಾವು ಗಾರೆ ಕೆಲಸ ಮಾಡಬೇಕು. ಗಾರೆ ಕೆಲಸಕ್ಕೆ ಅವಾಗ ಎಷ್ಟು? 60 ರೂಪಾಯಿ. ಬೆಳಗ್ಗೆ 7ರಿಂದ ಸಾಯಂಕಾಲ 7 ಗಂಟೆ ಗಂಟ ಕಲ್ಲೋರೋದು, ಮಣ್ಣೋರೋದು, ಗಾರೆ ಕಲಿಸೋದು, ಆ ಕೆಲಸ ಮಾಡ್ತಿದ್ದೆ. ಅವಾಗ ಬೆಳಗ್ಗೆ 7:30 8 ಗಂಟೆಗೆ ಬಂದರೆ 8:30 9 ಗಂಟೆ ಗಂಟೆ ತಲಾರಟ್ಟೆ ಹೊಡ್ಕೊಂಡು ಕುಂತ್ಕೊಳ್ವು. ಮಧ್ಯದಲ್ಲಿ ಏನು ಬೇರೆ ಕೆಲಸ ಇರ್ತಿರ್ಲಿಲ್ಲ. ಅವಾಗ ನನ್ನ ಮನಸ್ಸಲ್ಲಿ ಬಂತು, ನಾವು ಸುಮ್ಮನೆ ಕುಂತ್ಕೊಳ್ಳೋದು ಕೂತ್ಕೋಬಾರ್ದು ಅಂತ. ಆವಾಗ ಮೂರಿಲಿ ಒಂದು ಅಣ್ಣವ್ರದ್ದು ನ್ಯೂಸ್ ಪೇಪರ್ ಬಿದ್ದಿತ್ತು. ಮೋರಿಯಲ್ಲಿ ನ್ಯೂಸ್ ಪೇಪರ್ ಬಿದ್ದಿತ್ತು. ಎತ್ತಿ ನೋಡಿದೆ, ಅವರ ಫೋಟೋ ಇತ್ತು. ನಮ್ಮ ಜೊತೆಲಿ ಅಬ್ದುಲ್ ವಾಜಿದ್ ಅಂತ ಇದ್ರು, ಅವ್ರು ಕನ್ನಡ ಓದ್ತಾರೆ, ಈ ಕೇಸಟ್ಟಳಿ ಅವರು ಶ್ರೀರಂಗಪಟ್ಟಣ. ಅವ್ರಿಗೆ ಓದಿ ಹೇಳಿ ಅಂತ ಹೇಳಿದೆ. ಅದು ಸುಮಾರು ಡೈಲಾಗ್ಗಳಿದ್ರು. ಅಣ್ಣ ಅವ್ರದ್ದು, ಮನಸ್ಸಿದ್ದರೆ ಮಾರ್ಗ, ಕೈ ಕೆಸರಾದರೆ ಬಾಯಿ ಮೊಸರು, ಹನಿ ಹನಿ ಗುಡಿದ್ರೆ ಹಳ್ಳ, ಎಲ್ಲ ಪಾತ್ರಕ್ಕೂ ಸೈ, ಅನೇಕ. ಆವಾಗ ನನಗೇನಾಯಿತು, ಒಂಥರ ಮನಸ್ಸಿಗೆ ಹಿಡಿತು. ಅಬ್ದುಲ್ ವಾಜಿದ್ ಹೇಳ್ದೆ, ನೋಡಯ್ಯ ಅಣ್ಣವ್ರ ಬಗ್ಗೆ ಇಷ್ಟೆಲ್ಲ ಇದೆ, ನನಗೆ ಅಪಾರ ಸಿನಿಮಾ ನೋಡ್ತಿದ್ದೆ, ಒಂದು ಕೆಲಸ ಮಾಡೋಣ. ಸಾಮ್ನೆ ಎದುರುಗಡೆ ಟೀ ಹೋಟ್ಲಿದೆ, ಒಬ್ಬರು ಇಲ್ಲಿ ಪತ್ರಿಕೆ ಮಡಗಿಲ್ಲ. ನಮ್ಮ ಗುಡಿಸ್ಲ ಹತ್ರ, ನನ್ನ ಗುಡಿಸ್ಲಿತ್ತು, ಜಲ್ಲಿ ಹೊಡಿಯೋದು ಗುಡಿಸ್ಲು, ಈ ಥರ ಹಾಕಿದ್ದೆ. 2 ಪತ್ರಿಕೆ ತೊಗೊಂಡು ಬರೋಣ ನಡಿ ಅಂದ್ಬಿಟ್ಟೆ. ಅವತ್ತು ಕೆಲಸ ಸಿಕ್ಕಿಲ್ಲ ನಮಗೆ. 10:30 11 ಗಂಟೆ ಆಯಿತು. ಮಾರುತಿ ಸರ್ಕಲ್ ಅಂತ ಇದೆ ಇಲ್ಲಿ NR ಮೂಲದಲ್ಲಿ. ಅಲ್ಲಿ ಹೋಗಿ ಪತ್ರಿಕೆ ಅಂಗಡಿಯಲ್ಲಿ ಒಂದು ಮೈಸೂರು ಮಿತ್ರ, ಒಂದು ಆಂದೋಲನ. ಅವಾಗ ಒಂದು 2.5 ರೂಪಾಯಿ, 2.5 ರೂಪಾಯಿ ಒಂದು ಪತ್ರಿಕೆ. 5 ರೂಪಾಯಿ ಕೊಟ್ಟು 2 ಪತ್ರಿಕೆ ತೊಗೊಬಂದು ಇಟ್ಟೆ. 11 ಗಂಟೆಗೆ ಸುಮಾರು 1 ಗಂಟೆ ಗಂಟ ಒಂದು 5-6 ಜನ ಬಂದು ಓದಿದ್ರು ಎದುರುಗಡೆ, ಟೀ ಹೋಟ್ಲ್ ಎದುರುಗಡೆ. ಅವಂಗೆ ಸೊಸೆ ಹತ್ರ ಇಟ್ಟು ಬಂದು ಏನು ನಮ್ಮ ದೋಸ್ತಿನೋ ಓದಿ ಹೇಳ್ತಿದ್ದ. ನನಗೆ ಖುಷಿ ಆಗೋದು. ಒಂದು ಕೆಲಸ ಮಾಡೋಣ, ನಾಳೆಯಿಂದ ಬೆಳಗ್ಗೆ ಹೋಗಿ ತಿರ್ಗಾ 2 ಪತ್ರಿಕೆ ತೊಗೊಬಂದು ಇಟ್ಬಿಟ್ಟು ನಮ್ಮ ಕೆಲ್ಸಕ್ಕೆ ನಾವು ಹೊಂಟೋದೆ. ಬಂದು ಓದೋರು ಓದ್ಬಿಟ್ಟು ತಿರ್ಗಾ ಅಲ್ಲೇ ಮಾಡ್ಬಿಟ್ಟು ಹೋಗೋರು. ಆಮೇಲೆ ಒಂದು ವಾರ ಆಯಿತು. ನಾನು ಇನ್ನೊಬ್ಬ ಫ್ರೆಂಡ್ ಇದ್ದರು, ಅವ್ರು ಹೇಳಿದ್ರು, ಏನಯ್ಯ ಪತ್ರಿಕೆ ತರಿಸ್ತಾ ಇದೀಯ ಅಂತ. ಓದಲಿ ಯಾರ, ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಅಂತ ಹೇಳಿದ್ರು. ಸ್ವಲ್ಪ ಧೈರ್ಯ ಬಂತು, ಒಳ್ಳೆ ಕೆಲಸ ಮಾಡ್ತಾರಲ್ಲ ಅಂದ್ಬಿಟ್ಟು. ಸ್ವಲ್ಪ ತಾಕತ್ತು ಬಂತು. ಸರಿ ಅಂದ್ಬಿಟ್ಟು ಸುಮ್ಮನಿದ್ದೆ. ಮಾರನೇ ದಿವಸ ಏನು ಮಾಡಿದೆ, ಒಂದು 8-9 ದಿವಸ ಆಯಿತು, 4 ಪತ್ರಿಕೆ ಮಾಡಿದೆ. ಒಂದು ಕನ್ನಡಪ್ರಭ, ಒಂದು ಪ್ರಜಾವಾಣಿ. ಆಮೇಲೆ ಏನು ಮಾಡಿದೆ, ಪ್ರಭು ಅಂತ ಇದ್ದಾರೆ ಇಲ್ಲಿ, ನನಗೆ ಇವತ್ತಿಗೂ ಪತ್ರಿಕೆ ಹಾಕ್ತಾರೆ, 16 ವರ್ಷದಿಂದ ಹಾಕೊಂಡು ಬಂದಿದ್ದಾರೆ. ಅವ್ರಿಗೆ ಹೇಳ್ಬಿಟ್ಟೆ, 4 ಪತ್ರಿಕೆ ಹಾಕಿ ಇದೇ ಜಾಗಕ್ಕೆ ನಾನು ಕಾಸು ಕೊಡ್ತೀನಿ ಅಂತ. ಅಡ್ವಾನ್ಸ್ 2 ತಿಂಗಳದ್ದು ಕಾಸು ಕೊಟ್ಟೆ ಅವ್ರಿಗೆ. ಆಮೇಲೆ ಸುಮಾರು ಒಂದು 17-18 ದಿವಸ ಆಯಿತು. 18 ದಿವಸ 19 ದಿವಸದಲ್ಲಿ ಇನ್ನಿಬ್ಬರು ಹೇಳಿದ್ರು, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಆಮೇಲೆ ನನಗೇನು ಮಾಡಿದೆ, ಒಂದು 20-25 ದಿವಸದಲ್ಲೇ ಇನ್ನೊಂದು ಗುಡಿಸ್ಲು ಹಾಕ್ಬಿಟ್ಟೆ. ಇನ್ನೊಂದು ಗುಡಿಸ್ಲು ಅದೇ ಜಾಗದಲ್ಲಿ, ಜಲಿ ಹೊಡಿಯೋ ಗುಡಿಸ್ಲು ಒಂದು, ಅದ್ರ ಪಕ್ಕದಲ್ಲೇ ಹತ್ತಡಿ ಬಂತು ಗುಡಿಸ್ಲು ಹಾಕ್ತೆ. ಗುಡಿಸ್ಲು ಹಾಕ್ಬಿಟ್ಟು ಶುರು ಮಾಡಿದೆ. ಸುಮಾರು 2.5 ತಿಂಗಳು ನಡೀತು. 2.5 ತಿಂಗಳು ನಡೆದ್ಮೇಲೆ 4 ಪತ್ರಿಕೆ ಆಯಿತು. 1-2 ಪುಸ್ತಕ ತಗೊಂಡು ಬಂದೆ. ಒಂದು 20 ರೂಪಾಯಿ ಕೊಟ್ಟು ನಮ್ಮ ಕುವೆಂಪು ಅವ್ರದ್ದು, ಕುವೆಂಪು ಅವ್ರದ್ದು, ರಾಷ್ಟ್ರಕವಿ ಕುವೆಂಪು ಅವ್ರದ್ದು. 18 ರೂಪಾಯಿ ಕೊಟ್ಟು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಜೀವನ ಚರಿತ್ರೆ, ಒಂದು ಚಿಕ್ಕದು ಪುಸ್ತಕ ಇತ್ತು. ಆ ಪುಸ್ತಕ ತಗೊಬಂದು 2 ಇಟ್ಟೆ. ಇಟ್ಟಿದ್ಮೇಲೆ ಇನ್ನೂ ಒಂದು 10-12 ಜನ ಆದರು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಲ್ಲ ಅಂದ್ಬಿಟ್ಟು. ಆಮೇಲೆ ಏನಾಯಿತು, ಅದೇ ಜಾಗದಲ್ಲಿ 1-2 ತಿಂಗಳಾಯಿತು. 1-2 ತಿಂಗಳಾದ್ಮೇಲೆ ಒಂದು ಮೊದಲು ಒಂದು ಉರ್ದು ನ್ಯೂಸ್ ಅವ್ರು ಬಂದರು. ಸಹಾರಾ ನ್ಯೂಸ್ ಅಂತ ಒಂದು ಉರ್ದು ಅವ್ರು ಬಂದು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಪತ್ರಿಕೆಯಲ್ಲಿ ಹಾಕಿದ್ರು.
ಆಮೇಲೆ ಸುಮಾರು ಹಾಕೋದು 15 ದಿವಸಕ್ಕೆ ನವಂಬರ್ ಇಲ್ಲೇ ಇದೆ ಪತ್ರಿಕೆ ಬಾಕ್ಸಲ್ಲಿ ಇದೆ. ಆಂದೋಲನ ಪತ್ರಿಕೆಯವರು ಒಂದು ರಿಪೋರ್ಟ್ರು ಬಂದರು 2014 ನವಂಬರು 28ಗೆ 28ನೇ ತಾರೀಕು ಬಂದು ಅವರು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಸೊ ಇದೆಲ್ಲ ಆಗಿದ್ದು 2011ರಿಂದ 11ರಿಂದ 14ರಲ್ಲಿ ಒಳಗಡೆ ಇಷ್ಟೆಲ್ಲ ನಡೆದಿದ್ದು. ಈಗಿನ ಮಾತಲ್ಲ ನಾನು ಹೇಳ್ತಾ ಗೊತ್ತಾಯ್ತು ಇರೋದು ಪ್ರಾರಂಭ ಗೊತ್ತಾಯ್ತು 11ರಿಂದ 14 ಗಂಟೆ ಗೊತ್ತಾಯ್ತು. ಆವಾಗಿನ ಮಾತು ಹೇಳ್ತಾ ಇರೋದು. ನಾನು ಹೆಂಗ್ ಗ್ರಂಥಾಲಯ ಪ್ರಾರಂಭ ಮಾಡಿದ್ರಿ ಅಂತ ಕೇಳಿದ್ಕೆ ನಾನು ಹೇಳ್ತಾ ಇರೋದು. ಗೊತ್ತಾಯ್ತು. ಅಲ್ಲಿಂದ ನನಗೆ ಗ್ರಂಥಾಲಯದ ಮೇಲೆ ಜಾಸ್ತಿ ಮುತ್ತಜ್ಜ. ಆಂದೋಲನ ಪತ್ರಿಕೆಯವ್ರು ಬಂದು ಪ್ರಕಟಣೆ ಮಾಡಿದ್ರು. ಅವ್ರ ಹೆಸರು ರಿಪೋರ್ಟರ್ ಹೆಸರು ಇವತ್ತಿಗೂ ನೆನಪಿದೆ, ಸೊಲೋಮನ್ ಅಂತ. ಓಕೆ, ಸೊಲೋಮನ್ ಅಂತ ಆಂದೋಲನ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಬಂದು ನವಂಬರ್ 27 ಅಥವಾ 28ಗೆ ಮೊಟ್ಟ ಮೊದಲು ಪ್ರಕಟಣೆ ಮಾಡಿ ಗ್ರಂಥಾಲಯ ಅಂತ ಇದು ಚೆಲ್ಲಿದ್ರು. ಪತ್ರಿಕೆಯಲ್ಲಿ ಬಂದ ತಕ್ಷಣ ಸುಮಾರು ಒಂದು 30-35 ಜನ ಬರೋದು ಶುರು ಮಾಡಿ ಅಲ್ಲಿಂದ ಗ್ರಂಥಾಲಯ ಅಂತ ಪ್ರಾರಂಭ ಆಯ್ತು. ಇದಕ್ಕೆ ಹೆಸರು ಅಲ್ಲಿ ಗಂಟ ನನ್ನ ಕನ್ಸಲ್ಲೂ ಕಂಡಿರ್ಲಿಲ್ಲ ಈ ಗ್ರಂಥಾಲಯ ಹೇಗಾಗುತ್ತೆ ಹೆಂಗಾಗುತ್ತೆ ಅಂತ. ಬತ್ತಾ 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 ಈ ಮಟ್ಟಕ್ಕೆ ಬಂದಿರೋದು. ನೀವು ಜೀತದ ಕೆಲಸ ಮಾಡ್ತಿದ್ರಿ ಅಂದ್ರಿ, ಆಮೇಲೆ ಗಾರೆ ಕೆಲಸ ಅಂದ್ರಿ, ಜೊತೆಗೆ ನೀವು ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದು. ಇದರಿಂದ ನಿಮ್ಗೆ ಎಷ್ಟು ಹಣ ಸಂಪಾದನೆ ಆಗದ್, ಮತ್ತೆ ಅದೇ ಕೆಲಸ ಏನಕ್ಕೆ ಅಂತ? ಅದೇ ಕೆಲಸ ಯಾವುದೋ ಕಕ್ಕಸ್ಗುಂಡಿ ಕ್ಲೀನ್ ಮಾಡೋದು. ಅದೇ ಕೆಲಸ ಯಾಕೆ ಅಂತ ಹೇಳಿದ್ರೆ ಅವಾಗ ಗಾರೆ ಕೆಲಸ ಮನೆ ಕೆಲಸಗಳು ಸಿಗ್ತಿರ್ಲಿಲ್ಲ ಇಲ್ಲಿ. ಯಾವ ಕೆಲಸನೂ ಸಿಗ್ತಿರ್ಲಿಲ್ಲ. ಗಾರೆ ಕೆಲಸನೂ ಅಲ್ಲ, ಕಕ್ಕಸ್ ಗುಂಡಿನೂ ಕೆಲಸ ಸಿಗ್ತಿರ್ಲಿಲ್ಲ, ಮನೆ ಕಟ್ಟೋ ಕೆಲಸನೂ ಸಿಗ್ತಿರ್ಲಿಲ್ಲ, ಕಸ ಗುಡಿಸೋ ಕೆಲಸನೂ ಸಿಗ್ತಿರ್ಲಿಲ್ಲ, ಏನಾರ ಕಲ್ಲು ಹೊರ್ತೀನಿ ಅಂದ್ರೂ ಕೆಲಸ ಸಿಗ್ತಿರ್ಲಿಲ್ಲ. 25 ವರ್ಷ ಹಿಂದೆ ಇಲ್ಲಿ 25-30 ವರ್ಷ ಹಿಂದೆ ಕೆಲಸನೇ ಸಿಗ್ತಿರ್ಲಿಲ್ಲ. ಬೇರೆ ಕಡೆಗೆ ಹೋಗ್ಬೇಕಾಗಿತ್ತು. ಬೇರೆ ಕಡೆ ಹೋಗೋಕೆ ಆಗ್ತಿರ್ಲಿಲ್ಲ ನಮಗೆ, ಮಕ್ಕಳು ಮರಿ ಬಿಟ್ಕೊಂಡು. ಆವಾಗ ನನಗೆ ಕಷ್ಟ ಅಪಾರ ಆಯಿತು. ಗಾರೆ ಕೆಲಸ ಮಾಡ್ತಿದ್ನಲ್ಲ, ಯಾವಾಗ್ಲಾರ ಒಂದೊಂದು ಸಾರಿ ಸಿಕ್ಕೋದು, ಇಲ್ಲದ್ರೆ ಇಲ್ಲ. ಕಕ್ಕಸ್ ಗುಂಡಿ ಕೆಲಸ ಬೇರೆಯವರು 150 ರೂಪಾಯಿಗೆ ಮಾಡ್ತೀನಿ ಅಂದರೆ ನಾನು 20 ರೂಪಾಯಿಗೆ ಮಾಡುವೆ. ಯಾಕೆ 20 ರೂಪಾಯಿಗೆ ಮಾಡುವೆ? ಕೆಲಸ ಬೇಕು, ಮಕ್ಕಳು ಮರಿ ಸಾಕಬೇಕು, ಗ್ರಂಥಾಲಯ ನೋಡ್ಕೋಬೇಕು. ನಾನು ಬಿಡಬಾರ್ದು, ಸುಮ್ಮನೆ ವೇಸ್ಟ್. ಯಾವತ್ತು ತಿಳ್ಕೊಳ್ಳಿ ನೋಡಿ, ಈ ಸಮಯ ಇದೆಯಲ್ಲ, ಬರೋ ಸಮಯ ಏನು ಬರ್ತದೆ ಗೊತ್ತಿಲ್ಲ. ಈ ಒಳ್ಳೆ ಸಮಯ ಇದೆಯಲ್ಲ, ಇದನ್ನು ನಾವು ಅನುಭವಿಸ್ಬೇಕು, ಕಷ್ಟನೋ ಸುಖನೋ. ಬಿಡಬಾರ್ದು ಇದನ್ನು. ಹಾಗೆ ನಾನು ಏನು ಮಾಡಿದೆ, ಕಕ್ಕಸ್ ಗುಂಡಿಗಳು ಒಂದೇ ರಾತ್ರಿಲಿ 5 ಗುಂಡಿ ಕ್ಲೀನ್ ಮಾಡಿದೆ. ಎಷ್ಟು ಗುಂಡಿ? 5 ಗುಂಡಿ ಅಂದರೆ ಒಂದು ಗುಂಡಿ 3 ಚಪ್ಪಡಿ ಹಾಕಿರೋರು. 6 ತಗೊಂಡು ಚಪ್ಪಡಿನ ಒರಗಿಸಿ 2 ಟಿನ್ನಲ್ಲಿ ಅದಕ್ಕೆ ಬಕೆಟ್ ಥರ ಮಾಡ್ಕೊಂಡು ಒಳಗೆ ಇಳಿದು ತುಂಬಿ ತೊಗೊಂಡು ಎತ್ತಿ ಮೇಲೆ ತೊಗೊಂಡೋಗಿ ಖಾಲಿ ಸೆಟ್ಟಲ್ಲಿ ಗುಂಡಿ ಹೊಡೆದು ಒಳಗೆ ತುಂಬಿ ಒಂದು 15 ಸಾರಿ 18 ಸಾರಿ ತುಂಬಿದ್ರೆ ಆಗೋಯ್ತದೆ. ಹತ್ತಬೇಕು, ಇಳಿಬೇಕು, ಕಷ್ಟಪಡಬೇಕು. ಕಷ್ಟಪಡದೆ ಏನೂ ಇಲ್ಲ ಹೇಳಿ, ಕಷ್ಟಪಟ್ಟರೆ. ಎತ್ತಿದ ಗುಂಡಿ ತೊಗೊಂಡೋಗಿ ಹಾಕ್ಬಿಟ್ಟು ಗುಂಡಿಲಿ ಸುರಿದೆ, ತಿರ್ಗಾ ಮಣ್ಣು ಮುಚ್ಬಿಟ್ಟು ಚಪ್ಪಡಿ ಎಳೆದ್ಬಿಟ್ಟು 2 ಬಿಂದಿಗೆ ನೀರು ಹಾಕ್ಬಿಟ್ರೆ ಕ್ಲೀನ್ ಆಯಿತು. 15 ರೂಪಾಯಿ ಕೊಡೋರು. 15 ರೂಪೀಸ್, 15 ರೂಪಾಯಿ. ನೋಡಿ, ಯಾವುದೇ ಕೆಲಸ ಇರಲಿ, ಕೆಲಸ ಅದು ನೋಡಿ. ಸೂಟು ಬೋಟು ಹಾಕ್ಕೊಂಡು ಮೋಸ ಮಾಡೋದು, ಪಿಟ್ ಪಾಕೆಟ್ ಮಾಡೋದು, ಯಾರಿಗೋ ಮೋಸ ಮಾಡೋದು, ಅದು ಒಳ್ಳೆ ಕೆಲಸ ಅಲ್ಲ. ದೇವ್ರು ಸುರಿಸ್ಬೇಕು, ಕಷ್ಟಪಡಬೇಕು. ಭಗವಂತನಿಗೆ, ದೇವರಿಗೆ ಕಷ್ಟಪಡೋದ ಮೇಲೆ ತುಂಬ ಪ್ರೀತಿ, ತುಂಬ ಯಾವತ್ತೂ. ಹಾಗೆ ನಾನು ಒಂದು ರಾತ್ರಿಯಲ್ಲಿ 5-6 ಗುಂಡಿ ಕ್ಲೀನ್ ಮಾಡಿದೆ. ಆ ಕೆಲಸ ಬಿಟ್ರೆ ಸಿಗ್ತಿರ್ಲಿಲ್ಲ, ಪ್ರತಿ ದಿವಸ ಸಿಗ್ತಿರ್ಲಿಲ್ಲ. ಸಿಕ್ಕಿದಾಗ ಉಪಯೋಗ ಪಡ್ಕೊಳ್ಳೋದು. 15 ದಿವಸಕ್ಕೋ, 1 ತಿಂಗಳಿಗೋ, 1.5 ತಿಂಗಳಿಗೋ ಈ ಥರ ಸಿಕ್ಕೋದು. ಆ ಕೆಲಸ ಸಿಕ್ಕೋದು. ಪಾಯ ಹೊಡೆಯೋದು, ಗಾರೆ ಕೆಲಸ ದಿನ ಸಿಗ್ತಿರ್ಲಿಲ್ಲ. ಅದು ಕಾಯಬೇಕು 8 ದಿವಸ 10 ದಿವಸ. ಇವಾಗ ಒಂದು 30-35 ವರ್ಷದಿಂದ ಬಿಲ್ಡಿಂಗ್ ಕಟ್ತಾ ಇರೋದು. ಮೊದಲು ಇರಲಿಲ್ಲ, ಕಷ್ಟ ಇತ್ತು. ಹಾಗೆ ಜಲ್ಲಿ ಹೊಡೆಯೋದು ಅಷ್ಟೆ. ನಾನು ಜಲ್ಲಿ ಹೊಡೆದೆ, ಈ ಗ್ರಂಥಾಲಯ ನಾನು ಸಾಕ್ಕೊಂಡು ಹೋಗ್ಬೇಕು ಅಂತ. ಈ ಏರಿಯಾದಲ್ಲಿ ಸುಮಾರು 10,000 ಮನೆ ಇದ್ದಾವೆ. ನೀವು
ನಾನು ಹೇಳಿದ್ರೆ ಸುಳ್ಳಾಗುತ್ತೆ. ನೀವು ಹಿಂಭಾಗ ಹೋಗಿ ಕೇಳ್ಕೊಳ್ಳಿ, ನಾನು ಎಷ್ಟು ಮನೆ ಕಕ್ಕಸ್ ಗುಂಡಿಗಳು ಕ್ಲೀನ್ ಮಾಡಿದ್ದೀನಿ ಅಂತ. ಇಲ್ಲಿ ನನ್ನ ಜೀವನ 81ರಲ್ಲಿ ಬಂದಿದ್ದು. ಇವಾಗ 81 ಅಂದರೆ 45 ವರ್ಷ ತುಂಬಿದೆ ಈ ಏರಿಯಾಕ್ಕೆ ಬಂದು. ನಾನು 800 ರೂಪಾಯಿ 3 ಸೈಟ್ ತೆಗ್ದೆ ಇದ್ರ ಹಿಂಭಾಗ ನಾನು. ಆವಾಗ 25 ಅಡಿ ಅಗಲ, 30 ಅಡಿ ಉದ್ದ. ನಮ್ಮ ಅಟ್ಟಿ 4,500 ರೂಪಾಯಿಗೆ ಮಾರ್ಬಿಟ್ಟು 86ರಲ್ಲೇ ಮಾರ್ಬಿಟ್ಟು ನಾವು 68ರಲ್ಲಿ ನಾವು ಮನೆ ಬಿಟ್ಬಿಟ್ಟು ಹಂಗೆ ಪಾಳು ಬಿದ್ದಿತ್ತು. ಗಂಜಾಮ್ ಮನೆ 4,500 ರೂಪಾಯಿಗೆ ಮಾರ್ಬಿಟ್ಟು ಅದು 5 ಪಾಲ್ ಮಾಡಿದ್ರು ನಮ್ಮವ್ವ. 5 ಪಾಲ್ ಮಾಡಿ ನನಗೆ 800 ರೂಪಾಯಿ ಕೊಟ್ಲು. ನಾನು ದುಡ್ದು ಒಂದೊಂದು ಸೈಟು 2,000 ರೂಪಾಯಿ ಇಟ್ಕೊಂಡು ಈ ಜಾಗದಲ್ಲಿ 3 ಸೈಟ್ ತೆಗ್ದೆ. 75 ಅಡಿ ಅಗಲ, 30 ಅಡಿ ಉದ್ದ ರೆವಿನ್ಯೂ ಸೈಟು. ಅದು ಮಂಚಮ್ಮನ ಹತ್ರ, ಕ್ಯಾತ್ಮನಹಳ್ಳಿಯವ್ರ ಹತ್ರ. ಲೋ ಮಗ, ನೀನು 3 ಸೈಟ್ ತೆಗಿತಾ ಇದೀಯಾ, ನಿನಗೆ 1,700 ರೂಪಾಯಿ ಕೊಡೋ ಸಾಕು ಅಂದ್ಬಿಟ್ಟು 2,000 ರೂಪಾಯಿಗೆ ಬದಲಿ 1,700 ರೂಪಾಯಿಗೆ 3 ಸೈಟ್ ಕೊಟ್ಟರು. ಆ ತಾಯಿಗೆ 101 ನಮಸ್ಕಾರ. ಇಲ್ಲ, ಅವ್ರು ತೀರೋಗಿ 45 ವರ್ಷ ಆಗೋಯ್ತು ಇದ್ರ ಹಿಂಭಾಗ. ಆದರೂ 2 ಸೈಟ್ ಕಳ್ಕೊಂಡೆ ಕಷ್ಟದ ಟೈಮಲ್ಲಿ. 1 ಸೈಟ್ ಉಳಿಸ್ಕೊಂಡೆ. 97ರಲ್ಲೇ 3 FTR ಮನೆ ಕಟ್ಕೊಂಡೆ ನಾನು. ಈಗ 3ರಲ್ಲೂ ನನ್ನ ಮಕ್ಕಳಿದ್ದಾವೆ. ನನ್ಗೆ 2 ಹೆಣ್ಣು 2 ಗಂಡು. ಕೇಳ್ತೇನೆ ಅದ್ರ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ತೀನಿ. ಇಲ್ಲಿಗೆ ಬಂದೆ. ಈ ಥರ ನಾನು ಜಲಿ ಹೊಡೆಯೋ ಕೆಲಸ, ಈ ಕಕ್ಕಸ್ ಗುಂಡಿ ಕೆಲಸಗಳು ಯಾವೂ ಅಷ್ಟೇ. ನನಗೆ ಅದರಲ್ಲಿ ದುಡ್ಡು ಸಂಪಾದನೆ ಆಗ್ತಾ ಇದೆ, ಇದರಲ್ಲಿ ದುಡ್ಡು ಸಂಪಾದನೆ ಆಗ್ತಾ ಇದೆ ಅಂತಲ್ಲ. ನಾವು ಕಷ್ಟಪಟ್ಟು ದುಡಿಬೇಕು. ಆ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಯಾವುದೊಂದು ಅಷ್ಟೇ. ಇವಾಗ ನಮ್ಮ ಚೆನ್ನಾಗಿ ಮಾರ್ಕೆಟ್ ನಡೀತಾ ಇದೆ ಅಂದ್ಬಿಟ್ಟು ನಾವು ಡಿಮ್ಯಾಂಡ್ ಮಾಡಬಾರ್ದು. ನಾವು ಹಿಂದುಳಿದು ಯೋಚನೆ ಮಾಡಬೇಕು. ನನ್ನ ಜೀವನ ಹೆಂಗೆ ಕಳೆದೆ ಅಂದರೆ, ಚಿಕ್ಕವನಿದ್ದಾಗ, ನಾನು ಜೀತದಲ್ಲಿದ್ದಾಗ ಒಂದೇ ಒಂದು ಸಕ್ಕರೆ ಚೀಲ ಕಣವ, ಸಕ್ಕರೆ ಚೀಲ, ಇಂಥದ್ದು ಗೋಣಿ ತಾಟ್ ಚೀಲ, ಸಕ್ಕರೆ ಚೀಲದಲ್ಲಿ ಮುದುರ್ಕೊಂಡು ಮನಿಕೊಂಡ್ರೆ ಅದೇ ತಲ್ದಿಂಬು, ಅದೇ ರಗ್ಗು, ಅದೇ ಮನ್ಲಿಗೆ, ಅದೇ ಹಾಸಿಗೆ ಅಂತ ಜೀವನ ಕಳೆದೆ. ಏಪ್ರಿಲ್ ತಿಂಗಳಲ್ಲೂ ಬೇಸಿಗೆಲೂ ಅದೇ, ಜೂನ್ ತಿಂಗಳಲ್ಲಿ ಚಳಿಲೂ ಅದೇ. ದನ ಎಮ್ಮೆಗಳು 18 ಎಮ್ಮೆ, 12 ಹಸುಗಳು, ಕರುಗಳೆಲ್ಲ ಅದ್ರ ಪಕ್ಕದಲ್ಲಿ ಮಲ್ಕೊಂಡಿದೆ. ದೇವರು ಮೊಟ್ಟ ಮೊದಲು ಕಷ್ಟನೇ ಕೊಡೋದು. ಕಷ್ಟ ಕೊಡ್ತಾನೆ. ಅಯ್ಯೋ, ದೇವರು ಪರೀಕ್ಷೆ ಮಾಡ್ತಾನೆ. ಇವ್ ನಿಭಾಯಿಸ್ತಾನ ಇಲ್ವ ಅಂತ. ನಿಭಾಯಿಸ್ಬೇಕು, ನಮ್ಮ ಕರ್ತವ್ಯ. ಏನೇಳಿ, ಹಾಗೆ ಪರೀಕ್ಷೆ ಮಾಡ್ತಲೇ ಇರ್ತಾನೆ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಹಾಗೆ ನಾವು ಪರೀಕ್ಷೆ ಮಾಡ್ತಾನೆ. ಯಾವಾಗ ನಾವು ಗೆದ್ದು ಬಿಡ್ತೀವಿ ಅವ್ರ ಮನಸ್ಸಲ್ಲಿ, ಕೊನೆವರೆಗೂ ಕೈ ಬಿಡಲ್ಲ. ಯಾವುದೇ ಕಾರಣಕ್ಕೂ ಕೊನೆವರೆಗೂ ಕೈ ಬಿಡಲ್ಲ, ಕೈ ಹಿಡಿತಾನವನು. ಹಾಗೆ ನಾವು ಮನುಷ್ಯರು, ನಾವು ಮಾನವರು. ನೋಡಿ, ಮನುಷ್ಯ ತಪ್ಪಿನ ಮಗ. ಆದರೆ ನಾವು ಈ ದೇವರು ಕೊಟ್ಟಿರೋದು ಇದನ್ನ ನಮಗೆ ಎಲ್ಲಕ್ಕಿಂತ ಜಾಸ್ತಿ ಮಾನವನಿಗೆ ಬುದ್ಧಿ ಕೊಟ್ಟಿರೋದು. ಮನುಷ್ಯನಿಗೆ, ಪ್ರಾಣಿ ಎಲ್ರಿಗೂ ಕೊಟ್ಟಿದ್ದಾನೆ. ಅಪಾರ ಬುದ್ಧಿ ಮಾನವನ್ ಕೊಟ್ಟಿರೋದು ನಮಗೆ. ಆ ಬುದ್ಧಿನ ಒಳ್ಳೆ ಜಾಗದಲ್ಲಿ ಬೆಳೆಸ್ಬೇಕು. ರಸ್ತೆಯಲ್ಲಿ ಹೋಯ್ತಾ ಒಂದು ಹಳ್ಳ ಬಿದ್ದಿದೆಯೋ, ಒಂದು ಗಾಜು ಬಿದ್ದಿದೆಯೋ, ಗಾಜು ಎತ್ತಿ ಪಕ್ಕಕ್ಕೆ ಹಾಕ್ಬೇಕು. ಒಂದು ಹಳ್ಳ ಇದ್ರೆ ಒಂದು ಜಾಗದಲ್ಲಿ ಕಲ್ಲು ಮಡಗಬೇಕು, ಇಲ್ದಾರೆ ಒಂದು ಗಿಡ ಕಿತ್ತು ತೋರಿಸ್ಬೇಕು. ಇನ್ನೊಬ್ರಿಗೆ ಮಾರ್ಗ ಆಗ್ಬೇಕು. ನಾವು ಸ್ವಂತಗೋಸ್ಕರ, ತನಗೋಸ್ಕರ ಬದುಕೋದು ಒಂದು ಬದುಕಲ್ಲ ಕಣವ. ಇನ್ನೊಬ್ರಿಗೋಸ್ಕರ ಬದುಕೋದು ಅದು ಬದುಕಲ್ಲಿ. ಆ ಬದುಕಲ್ಲಿ ತಾಕತ್ತಿದೆ, ಪವರ್ ಇದೆ. ಏನೇಳಿ, ಭಗವಂತ ನೋಡಿ ಪೊಲಿ ಕೂಗ್ತಾ ಇದೆ. ಅದು ಹಿರಿಯರು ಹೇಳೋ ಮಾತು, ಅದು ಸತ್ಯ. ಯಾವತ್ತೂ ಹಿರಿಯರ ಮಾತು ಸುಳ್ಳಾಗುವುದಿಲ್ಲ, ಸತ್ಯನೇ. ಹಾಗೆ ಕಷ್ಟ ಅನುಭವಿಸ್ಬೇಕು. ಕಷ್ಟ ಅನುಭವಿಸಿದ್ಮೇಲೆ ಆಟೋಮ್ಯಾಟಿಕ್ ಸುಖ ಬರುತ್ತೆ. ಈಗ ನನಗೆ ಒಂದು ಮರ್ತ್ಬಿಟ್ಟೆ ನಿಮ್ಮ ಹೆಸರು. ನನಸು. ಏನ? ನನಸು. ನನಸು. ನನಗೆ ಪೂರ್ತಿ ಪ್ರಪಂಚ ಕೊಡ್ಲಿ, ಕನ್ನಡ ಬಿಡುವಂತ ಚಾಲೆಂಜ್ ಮಾಡ್ತೀನಿ. ಕನ್ನಡ ನನ್ನ ತೆಗಿಲಿ, ಕನ್ನಡದಿಂದ ದೂರ ಮಾಡೋ ಶಕ್ತಿ ಯಾರ ಹತ್ರ ಇದ್ರೆ ಈ ಪೂರ್ತಿ ಭಾರತ ಕೊಡ್ತೀನಿ ಅಂದ್ರೆ, ವರ್ಲ್ಡ್ ಪ್ರಪಂಚನೇ ಕೊಡ್ತೀನಿ. ಕನ್ನಡ ಬಿಡು ಅಂದ್ರೆ ಬಿಡಲ್ಲ ನಾನು. ತಾಕತ್ತಿದೆಯಾ ನನ್ನ ಹತ್ರ ಕೊಂಡ್ಕೊಳ್ಳೋಕ್ಕೆ? ಹಿರಿಯರು ಒಂದು ಮಾತು ಹೇಳ್ತಾರೆ, ಮನಸ್ಸಿದ್ದರೆ ಮಾರ್ಗ, ಕೈಕೆಸರಾದರೆ ಬಾಯಿ ಮೊಸರು. ಕಲಿಯಲು ಮನಸ್ಬೇಕು, ಮಾಡಲು ಛಲ ಬೇಕು. ಏನು ಹೇಳಿ. ಹಾಗೆ ಯಾವುದೊಂದು ಅಷ್ಟೇ, ನಾವು ಹೃದಯದಿಂದ, ಮನಸ್ಸಿಂದ
ಯಾವ ಕೆಲಸ ಮಾಡ್ತೀವೋ ಏನು ಬೇಕಾದರೂ ಸಾಧಿಸ್ಬೋದು. ನೋಡಿ, ಮನುಷ್ಯನಿಗೆ ಯಾವಾಗ ಅಪಾರ ಇದಾಗುತ್ತೆ, ಚಾಪೆ ಇದ್ದಷ್ಟು ಕಾಲ್ಚೆ ಹಚ್ಚಬೇಕು ಅಂತ ಹಿರಿಯರು ಒಂದು ಮಾತು ಹೇಳಿದ್ದಾರೆ. ಹಾಗೆ ನಮ್ಮ ಖರ್ಚುಗಳಿದ್ದಾವಲ್ಲ, ಖರ್ಚು ಅದು ಚಿಕ್ಕದು ಮಾಡ್ಕೋಬೇಕು. ಚಿಕ್ಕದು ಮಾಡ್ಕೊಂಡ್ರೆ ಖರ್ಚು ಯಾವ ಕಷ್ಟನೂ ಇಲ್ಲ ನಮಗೆ. ಕಷ್ಟ ಬರೋದು ಮನುಷ್ಯ ತಪ್ಪು ದಾರಿಲಿ ಹೋಗೋದು ಅಲ್ಲೇ. ಎಲ್ಲೇ ಖರ್ಚನ್ನ ದೊಡ್ಡದು ಮಾಡ್ತಾನೆ ನೋಡಿ, ಅಲ್ಲೇ ಹೋಗೋದು ಅವನು. ಎಷ್ಟು ಕಮ್ಮಿ ಖರ್ಚು. ಇವತ್ತು ನೋಡಿ, ನನಗೆ 4 ಟೀ ಬೇಕು. 4 ಟೀ, ಇಷ್ಟು ಅನ್ನ ಸಾಂಬಾರು. ನಾನು ವೆಜ್ ಬಳಸಲ್ಲ, ವೆಜಿಟೇರಿಯನ್. ಇದು ನಾನ್ ವೆಜಿಟೇರಿಯನ್ ಬೆಳೆಸಲ್ಲ, ವೆಜಿಟೇರಿಯನ್ನೇ ಬೇಕು ನನಗೆ. ಉಪ್ಪು ಸಾರು, ಉಪ್ಪು ಕಾಳು, ಸಾಂಬಾರು. ನಾನು ಮಾಂಸ ಮಡ್ಡಿ ತಿನ್ನಲ್ಲ. ನಾನು ಸುಮಾರು ಒಂದು 25-30 ವರ್ಷ ಆಯಿತು. ಮೊಟ್ಟೆ ತಿಂತೀನಿ, ಆಮ್ಲೆಟ್ ಹಾಕಿಸ್ಕೊಂಡು ಮೊಟ್ಟೆ ತಿಂತೀನಿ, ಬೇರೆದು ಮುಟ್ಟಲ್ಲ ನಾನು. ಹಾಗೆ ನನ್ನ ಖರ್ಚು 0 ಆಗೋಯ್ತು. 60 ರೂಪಾಯಿ ಇದ್ರೆ ನಾನೇ ರಾಜ, ನಾನೇ ಬಾದ್ಶಾ. ಈ ಥರ ನನಗೆ ಅಷ್ಟು ಸಾಕು, ಜಾಸ್ತಿ ಬೇಕಾಗಿಲ್ಲ. ಪುಸ್ತಕನ ಸಂಗ್ರಹಿಸ್ತಿದ್ದು ಹೇಗೆ ನೀವು? ಜನಾನೇ ಕೊಡೋರಾ? ಅವಾಗ ಆಂದೋಲನ ಪತ್ರಿಕೆಯವರು ಬಂದು ಹಾಕಿದ್ರು ಗ್ರಂಥಾಲಯ ಅಂತ. ಜನಗಳು ಜಾಸ್ತಿ ಬಂದರು. ಆಂದೋಲನ ಬಂದಮೇಲೆ ಮೈಸೂರು ಮಿತ್ರ ಅವರು ಬಂದರು, ವಿಜಯ ಕರ್ನಾಟಕದವ್ರು ಬಂದರು, ಕನ್ನಡ ಪ್ರಭಾದವ್ರು ಬಂದರು. ಕೆಲಸ ಮಾಡಿದ್ದು ಪ್ರಜಾವಾಣಿಯವ್ರದ್ದು. ಪ್ರಜಾವಾಣಿಯವ್ರು ಏನು ಕೇಳಿದ್ರು ನನಗೆ, ಸೈಯದ್ ಇಸಾಕ್ ಅವರೇ, ನಿಮಗೆ ಪುಸ್ತಕ ಯಾರ ಕೊಟ್ಟರೆ ಇಟ್ಕೊಳ್ತೀರಾ ಅಂತ. ಹಾಂ ಸರ್, ಇಟ್ಕೊಳ್ತೀನಿ ಅಂತ ಹೇಳಿದೆ. ಆವಾಗ ಒಂದು ಇದು ಕೊಟ್ಟರು, ಒಂದು ಬರ್ದಿ ಹಾಕಿದ್ರು ಫೋನ್ ಪತ್ರಿಕೆನಲ್ಲಿ. ಪುಸ್ತಕ ಯಾರ ಕೊಡೋರು ಇದ್ರೆ ಸೈಯದ್ ಇಸಾಕ್ ಸಾರ್ವಜನಿಕ ಗ್ರಂಥಾಲಯ ಕೊಡ್ಬೋದು ಅಂತ. ಆವಾಗ ನನಗೆ ಕರೆ ಮಾಡಿದ್ರು, ನನ್ನ ನಂಬರ್ ಹಾಕಿದ್ರು ಪತ್ರಿಕೆಯಲ್ಲಿ. ಹಾಕಿದಾಗ ಅವರು ಕೇಳಿದ್ರು, ಕೆಲವರು ಪುಸ್ತಕ ಕೊಡ್ಬೋದಾ ಅಂತ. ಕೊಡಿ ಬುದ್ಧಿ ಅಂತ ಹೇಳಿದ್ರು. ಕೆಲವರು ಕರೆಸಿ ಮನೆಗೆ ಕೊಡೋರು. ಹೋಗ್ವೆ, ಅವ್ರು ಫೋನ್ ಮಾಡೋರು, ವಿಜಯನಗರಕ್ಕೋ ಅಥವಾ ಅಗ್ರಹಾರಕ್ಕೋ, ಆಲನ್ ಡೈರಿ ಹತ್ರ ಎಲ್ಲ ಜಾಗದಲ್ಲಿ ಕರೆಸೋರು. ಕೆಲವರು ಆಟೋ ಕಾಸು ಕೊಡೋರು, ಅಪ್ ಆ್ಯಂಡ್ ಡೌನು. ಕೆಲವರು 500 ರೂಪಾಯಿನೂ ಕೊಡೋರು, 1000 ರೂಪಾಯಿನೂ ಕೊಡೋರು, 2000 ಕೊಡೋರು, 20 ರೂಪಾಯಿನೂ ಕೊಡೋರು. ತಗೊಬಂದು ಜೋಡಿಸ್ತಾ ಇದ್ವಿ. ಜೋಡಿಸ್ಕೊಂಡೆ 11,000 ಪುಸ್ತಕ. ಅದು 11,000 ಪುಸ್ತಕ ಆಗಿ ಇನ್ನೂ ಗುಡಿಸ್ಲು ಗ್ರಂಥಾಲಯ ಇತ್ತು. ಇದು ಹೊಸದ್ ಬಂದಿಲ್ಲ, ನಾನು ಇನ್ನೂ ಹಳೇದೇ ಮಾತಾಡ್ತಾ ಇರೋದು. ಆವಾಗ 11,000 ಪುಸ್ತಕ ಇಲ್ಲಿ ಕೂಡಾಕ್ತೆ. ಕೂಡಿದ್ಮೇಲೆ ಮಧ್ಯದಲ್ಲಿ ಯಾವಾಗ ನಾನು ಜಾಸ್ತಿ ಅಲಂಕಾರ ಮಾಡಿದ್ರೆ, ರಾಜ್ಯೋತ್ಸವ ಮಾಡಲಿ ಅಥವಾ ಕನಕದಾಸ ಜಯಂತಿ ಮಾಡಲಿ ಅಥವಾ ಇಲ್ಲೇ ಎಲ್ಲ ಜಯಂತಿ ಅದಿದಂತ ಇಲ್ಲ, ಗಾಂಧಿ ಜಯಂತಿನೂ ಅಷ್ಟೇ, ಕನಕದಾಸ ಜಯಂತಿನೂ ಅಷ್ಟೇ, ಟಿಪ್ಪು ಜಯಂತಿನೂ ಅಷ್ಟೇ, ಯಾವ್ದಾರ ಬರಲಿ ಎಲ್ಲ ಸಮ ಇಲ್ಲಿ, ಪ್ರತಿಯೊಂದು ಮಾಡ್ಕೊಂಡು ಹೋಗ್ಬೇ. ಅವಾಗ ಏನಾಗೋದು, ಇಲ್ಲಿ ಯಾವಾಗ್ಲಾರ ಸ್ವಲ್ಪ ಅಲಂಕಾರ ಬಂದರೆ ಮನೆಗೆ ಹೋಗ್ಬಿಡು, ಬರೋ ಗಂಟ ಲಾಸ್ಟ್ ಮಾಡಿಬಿಡು. ಬರೋದು ಒಳ್ಳೊಳ್ಳೆ ಫಿಗರ್ ಮೇಲೆ ಬಣ್ಣ ಚೆಲ್ಬಿಡೋದು, ಆಯಿಲ್ ಗ್ರೀಸ್ ಚೆಲ್ಬಿಡೋರು. ಕೆಲವರು ಬಂದು ದುಃಖ ಆಗೋದು, ತಿರ್ಗಾ ಒರ್ಸ್ ಬಿಸಾಕ್ಬಿಟ್ಟು ತಿರ್ಗಾ ಬೇರೆ ಹಾಕೋದು. ಕೆಲವು ಟೈಮಲ್ಲಿ ಅವಾಗ ಡೋರ್ ಇರಲಿಲ್ಲ ಇದಕ್ಕೆ. ಕೆಲವರು ಮಕ್ಕಳ ಗೀಸು ಕಕ್ಕಸು ಪ್ಲಾಸ್ಟಿಕಲ್ಲಿ ತುಂಬಿ ಹೊಡೆದ್ಬಿಟ್ಟು ಹೊಂಟೋಗೋರು, ಮೋಟ್ರ್ ಬೈಕಲ್ಲಿ ಹೋಗೋದು. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ತಿರ್ನಿಲ್ಲ. ಎತ್ತಿಸ್ಬಿಡೋದು, ಸಾಂಬ್ರಾಣಿವಾಗಿ ಹಾಕೋದು, ಗಂಧದ ಕಡ್ಡಿ ಎತ್ತಿಸೋದು. ಜನಕ್ಕೆ ಹೇಳ್ತಿರ್ಲಿಲ್ಲ, ಓದೋರಿಗೆ ಇನ್ಲೇಟ್ ಹೊಡಿತಾರೆ ಅಂತ. ತಿರ್ಗಾ ಪ್ರಾರಂಭ ಮಾಡಿದೆ. ಆಮೇಲೆ ಅದು ಮಾಂಸ, ಅದು ಇದು. ಈ ಕುರ್ಬಾನಿ ಬಂದರೆ, ಬಕ್ರೀದ್ ಹಬ್ಬ ಬರೋದು, ಬೋಟಿನೇ ತಗೊಂಡು ಸುಳ್ಬಿಟ್ಟು. ಬಾಕ್ಲಿರ್ನಿಲ್ಲ ಅವಾಗ, ಗುಡಿಸ್ಲಿತ್ತು. ಆಮೇಲೆ ನನ್ನ ಮಕ್ಳು ಮರಿ ಕರೆಸಿ ಎಲ್ಲ ಎಸ್ಬಿಟ್ಟು ಸಾಂಬ್ರಾಣಿ ಹೋಗಿ ಕೊಟ್ಟು ತಿರ್ಗಾ ಚಾಲು. ಯಾವುದಕ್ಕೂ ಜಗಲಿಲ್ಲ. ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ. ದ್ವೇಷದಿಂದ ಏನು ಸಾಧಿಸಕ್ಕಾಗಲ್ಲಮ್ಮ, ಏನೂ ಸಾಧಿಸಕ್ಕಾಗಲ್ಲ. ಗೆಲ್ಲಬೇಕು ಅಂದರೆ ಪ್ರೀತಿಯಿಂದ ಗೆಲ್ಲಬೇಕು. ಒಂದು ತಾಳ್ಮೆ ಇದೆ, ಆ ತಾಳ್ಮೆ ಮೀರಿದ್ರೆ ದಂಡಂ ದಶಗುಣಂ ಅಂತ ಹೇಳಬೇಕು. ಹೇಳಿ, 3 ಬಿಟ್ಟು ಊರಿಗೆ ದೊಡ್ಡವನು, ಕೊನೆ ಅದು ಅಲ್ಲಿಗಂಟ ಹೋಗ್ಬಾರ್ದು ನಾವು. ಇಲ್ಲೇ ಗೆಲ್ಲೋ ದಾರಿ ಇದೆ ನಮಗೆ.
ನೋಡಿ ಹಾಗೆ ಪ್ರೀತಿ ವಿಶ್ವಾಸಕ್ಕೆ ಜಗತ್ತೇ ಒಲಿಯುತ್ತದೆ ಅಂತ ನಾನು ಇದೇ ಥರ ಮಾಡ್ಕೊಂಡು ಬಂದೆ. ಎಂತೆಂಥವ್ರು ನೀವು ಹೆಣ್ಮಗಳು ಕ್ಯಾಮ್ರದ ಮುಂದ್ಗಡೆ ಕೆಲವು ಮಾತುಗಳು ಹೇಳೋಕ್ಕಾಗಲ್ಲ, ಆ ಥರ ಕಿರುಗಳ ಕೊಡೋರು, ಕೈ ಸೊನ್ನೆ ಮಾಡೋರು, ಕಷ್ಟ ಕೊಡೋರು, ಏನೇನೋ ಕೊಡೋರು. ಎಲ್ಲರೂ ಅಲ್ಲ, ಕೆಲವು ಮಾಡಬಾರ್ದು ಅಂತ ಎಲ್ಲ ಬಿಟ್ಟು ಹಾಕೋದು ನಾವು ಪ್ರಾರಂಭ ಮಾಡ್ತಾ ಇರೋದು ನೋಡಿ. ಅಲ್ಲ, ನೀವ್ ಮಾಡ್ತಿದ್ದು ಅವ್ರಿಗೆ ಒಂದು ಸೇವೆ ಅಲ್ವಾ? ಕೆಲವರಿಗೆ ವಿದ್ಯಾವಂತರಿಲ್ಲ, ವಿದ್ಯೆ ಇಲ್ಲದೆ ಹೋದರೆ ಮನುಷ್ಯನಿಗೆ ಬದುಕಲಿಕ್ಕೆ ವಿದ್ಯೆ ಬೇಕು, ಬದುಕಲಿಕ್ಕೆ ವಿದ್ಯೆ ಬೇಕು. ವಿದ್ಯೆನೇ ಇಲ್ಲದೆ ಹೋದ್ಮೇಲೆ ಇವೆಲ್ಲ ಬರ್ತವೆ. ಏನೇಳಿ, ಯಾವುದೇ ಕಾರಣಕ್ಕೂ ಮೊದಲು ಒಂದು ಮಾತು ಹೇಳಿದೆ, 100 ಜನ ಸ್ನೇಹ ಮಾಡಿ, APJ ಅಬ್ದುಲ್ ಕಲಾಂ ಅವರು ಹೇಳಿರೋದು, 100 ಜನನ ಸ್ನೇಹ ಮಾಡಿ 100 ಜನ ಮೋಸ ಮಾಡಿಬಿಡ್ತಾರೆ, ಒಂದು ಪುಸ್ತಕ ಯಾವತ್ತೂ ಮೋಸ ಮಾಡಲ್ಲ, ಒಳ್ಳೆ ಮಾರ್ಗಕ್ಕೆ ತೋರುತ್ತೆ, ಒಳ್ಳೆ ಎತ್ತರವಾಗಿ. ನಮ್ಮ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ದಾರೆ, ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್. ಯಾರು? ಮಹಾತ್ಮ ಗಾಂಧಿ ಹೇಳಿರೋದು ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್. ಅಂದರೆ ಅದರ ಅರ್ಥ ಕನ್ನಡದಲ್ಲಿ ಹೇಳ್ತೀನಿ, ನಾವು ಒಳ್ಳೆ ಆಲೋಚನೆ ಮಾಡಬೇಕು. ಏನೇ ನಾವು ಸಿಂಪಲ್ ಆಗಿರಬೇಕು, ದೊಡ್ಡ ಮನುಷ್ಯ ಯಾವತ್ತೂ ಆಗಬಾರ್ದು, ಹೆಂಗಿದ್ದೀವಿ ಅಂತ ತೋರಿಸ್ಕೊಳ್ಬೇಕು. ನಮ್ಮ ಆಲೋಚನೆ ಇದಾವಲ್ಲ ಅದು ಎತ್ತರವಾಗಿರ್ಬೇಕು, ಎತ್ತರವಾಗಿ. ಹಾಗೆ ಸಿಂಪಲ್ ಲಿವಿಂಗ್ ಐ ಥಿಂಕಿಂಗ್ ಅಂತ ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳಿದಾರಲ್ಲ, ಅದು ಸತ್ಯದ ಮಾತು. ಹಾಗೆ ನಾವು ಏನೇ ಮಾಡಲಿ ಇನ್ನೊಬ್ರಿಗೆ ಒಳ್ಳೇದಾಗಬೇಕು. ಮತ್ತೆ ಹೇಳ್ತಿದ್ದೆ ನಾನು ಪುಸ್ತಕದ ಬಗ್ಗೆ. ಹೌದು. ದೇಶ ಸುತ್ತಿ ನೋಡು, ಕೋಸ ಓದಿ ನೋಡು, ನನ್ನ ಮೆಚ್ಚಿನ ಗೆಳತಿ ಪುಸ್ತಕ, ಎಲ್ಲ ಚಟಕ್ಕಿಂತ ಜಾಸ್ತಿ ಪುಸ್ತಕ ಓದುವ ಚಟನೇ ಒಳ್ಳೆಯದು. ಅನೇಕ ಪುಸ್ತಕದ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿ. ಹಾಗೆ ನನಗೇನು ಒಂದನೇ ಕ್ಲಾಸು ಓದಿಲ್ಲ, ಶಾಲೆಗೂ ಹೋಗಿಲ್ಲ, ನನಗೆ ಇವೆಲ್ಲ ಯಾಕೆ ಬಂದೋ ಹೆಂಗೆ ಬಂದೋ ಇವೆಲ್ಲ ಓದಿರೋರ ಹತ್ರ ನಿಮಗಿದೆ, ಓದಿರೋರ ಹತ್ರ ಕೂತ್ಕೊಳ್ತಿದ್ದೆ, ಕೇಳ್ತಿದ್ದೆ. ಆ ಮತ್ತಿಕೆರೆಯಲ್ಲಿ MT ತಿಮ್ಮೇಗೌಡರು ಅಂತ ಒಬ್ಬರಿದ್ರು, ಹೇಳಿದ್ರಿ, ಅವರು ಓದ್ತಾ ಇದ್ರು. ಅವ್ರ ಕಾಲಂಡಲ್ಲಿ ಕುಂತ್ಕೊಳ್ಳಿ, ಏಯ್ ಕುಂತ್ಕೊಳ್ಳೋ ಇಲ್ಲಿ, ನಾನು ಒಂದು ಮಾತು ಹೇಳ್ತೀನಿ ಕೇಳೋ ಇಲ್ಲಿ ಅಂತ ಓದು ಹೇಳೋರು, ತಲೆಯಲ್ಲಿ ಕುಂತ್ಕೊಳ್ಳೋದು. ಆ ರೀತಿ ನನಗೆ ಕನ್ನಡ ನುಗ್ಗೋಯ್ತು. ಸೊ ನೀವು ಅವಾಗ ಓದೋದನ್ನ ಕಲ್ತ್ರ? ಕೇಳ್ತಿದ್ನಲ್ಲ ಅಷ್ಟೇ, 24 ಗಂಟೆ ಟೈಮ್ ಇದ್ರಲ್ಲೇ ದನ ಕರ ಮೇಯಿಸ್ಬೇಕು, ಹೊಲ ಉಳ್ಬೇಕು, ಅಣ್ಣವ್ರ ಸಿನಿಮಾ ನೋಡಬೇಕು. ನನಗೆ ಮಾರ್ಗ ಅಣ್ಣವ್ರ ಸಿನಿಮಾನೇ ನನಗೆ ಈ ದಾರಿಗೆ ತಗೊಬಂದು ನಿಲ್ಲಿಸಿದ್ದು. ಗ್ರಂಥಾಲಯ ಮಾಡಬೇಕು ಅಂತ ನಾನು ಕನಸಲ್ಲೂ ಕಂಡಿರಲಿಲ್ಲ. 11,000 ಪುಸ್ತಕ ಕಲೆಕ್ಟ್ ಮಾಡಿಬಿಟ್ಟೆ. ಓಕೆ, ಇದೆಲ್ಲ ಆಗಿದ್ದು ಯಾವ ಇಸ್ವಿನಲ್ಲಿ ಹೆಚ್ಚು ಕಡಿಮೆ? ಇದೆಲ್ಲ ಆಗಿದ್ದು 16, 17, 18, 19, ಓಕೆ 20 ಗಂಟ. ಓಕೆ, 21ರಲ್ಲಿ ಇದು ಸುಟ್ಟೋಗಿದ್ದು. ಅದ್ರ ಒಳಗಿನ ಮಾತಾಡ್ತಾರೆ, ಸುಟ್ಟೋಗಿರೋ ವಿಚಾರಕ್ಕೆ ನಾನು ಬರ್ತೀನಿ. 11,000 ಪುಸ್ತಕ ಎಲ್ಲ ಒಟ್ಟಿಗೆ ಕಲೆಕ್ಟ್ ಆದೋ. 5-6 ಸಾರಿ ನನಗೆ ಕಿರುಗುಳ ಕೊಡೋರು, ಎಲ್ಲ ಕೊಡೋರು, ಕಷ್ಟ ಕೊಡೋರು ಎಲ್ಲ ಮಾಡ್ಕೊಂಡು 5-6 ಸಾರಿ ಆಗೋಗಿತ್ತು. ನನಗೆ ರೂಢಿ ಆಗೋಗಿತ್ತು. ಕಸ ತೆಗೆದ್ರೂ ಎಸ್ಬಿಟ್ಟು ಶುರು ಮಾಡುವೆ, ಏನಾರ ಚಪ್ರ ಕಿತ್ತಾಕ್ಬಿಟ್ಟು ಹೋದ್ರೂ ಸರಿ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ದೆ. ಎಷ್ಟೋ ಸಾರಿ ಕಿರುಗುಳ ಕೊಟ್ಕೊಂಡು ಬಂದರು. ಎಷ್ಟು ಜನ ಬರೋರು ಸರ್ ಓದಕ್ಕೆ ಆ ಟೈಮ್ನಲ್ಲಿ? ಆವಾಗಲೂ 60 ಜನ 70 ಜನ ಬರೋರು. ಸೊ ನಿಮ್ಗೆ ಹೊರಗಡೆ ಕೊಡೋ ಪದ್ಧತಿ ಯಾವ ತರ? ಅಂದ್ರೆ ಅವ್ರು ಬರೋರು, ನೀವು ಲೆಡ್ಜರ್ ನಲ್ಲಿ ಬರ್ಕೋತಿದ್ರಿ, ಇವಾಗ್ಲೂ ಅದೇ ಫಾಲೋ ಮಾಡೋದ? ಅದೇ ಫಾಲೋ ಮಾಡೋದು. ಏನು ಬರ್ತಾರೆ ಲೆಡ್ಜರ್ ಅಲ್ಲಿ ಬರೀ ಪುಸ್ತಕದ ಹೆಸರು, ಆಮೇಲೆ ಅವ್ರ ಹೆಸರು, ಮೊಬೈಲ್ ನಂಬರು, ಸಿಗ್ನೇಚರು, ತಗೊಂಡೋಗೋ ಡೇಟು, ತಗೊಬಂದು ಕೊಟ್ಮೇಲೆ ರಿಟರ್ನ್ ಡೇಟ್ ಹಾಕ್ಬಿಟ್ಟು ಉಂಡೆ ಮಾರ್ಕ್ ಹಾಕ್ಬಿಟ್ಟು ಪುಸ್ತಕ ಹಿಂದಕ್ಕೆ ಕೊಡ್ತಾರೆ. ಇದು ಫ್ರೀ? ಯಾವ್ದು ಏನು ಕಾಸು ಕರಿಮಣಿ ಇಲ್ಲ, ಕಾಸು ಕರಿಮಣಿ ಇಲ್ಲ. ಒಂದೇ ಸೇವೆ ಜನಗಳಿಗೆ. 60 ಡೇಸ್ 60 ದಿನ ತಗೊಬಂದು ಓದಿ ತಗೊಬಂದು ಹಿಂದಕ್ಕೆ ಕೊಡ್ಬೇಕು. ಒಬ್ರಿಗೆ 2 ಪುಸ್ತಕ. ಇವಾಗ 1 ಕೊಡ್ತಾ ಇದ್ದೀನಿ, ಯಾಕಂದ್ರೆ 7-8 ಸಾವಿರ ಬಂದಿಲ್ಲ. 7-8 ಸಾವಿರ ಪುಸ್ತಕ ಹಿಂದಕ್ಕೆ ಬಂದಿಲ್ಲ. ಇವಾಗ 1 ಕೊಡ್ತಾ ಇದ್ದೀನಿ. ಇಲ್ಲೇ ಓದಿ ಅಂತ ಹೇಳ್ತೀನಿ. ಕೆಲವ್ರು ಓದ್ತಾರೆ, ಕೆಲವರು ಹೆಣ್ಮಕ್ಳು ಕೊಡಿ ಅಂಕಲ್ ಅಂತ ಹೇಳ್ತಾರೆ, ಕೊಡ್ತೀನಿ. 7,000 ಅಷ್ಟು ಬಂದಿಲ್ಲ. ಇರ್ಲಿ ಹೋಗಿ ನಾನು ಅವಾಗವಾಗ ಹೋಗಿ ಹಿಂದಕ್ಕೆ ಬರ್ತಾ ಇರ್ತೀನಿ. ಎಷ್ಟೋ ಒಂದ್ಸಾರಿ ಹೋದ್ರೆ 15-20 ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಹಿಂದಕ್ಕೆ. ಆ ಫೋನ್ ನಂಬರ್ ಫೋನ್ ಮಾಡ್ಕೊಂಡು, ಕೆಲವರು ಎತ್ತಲ್ಲ ಫೋನು, ಕೆಲವರು ಎತ್ತಾರೆ. ಹೆಂಗೋ ನನ್ನ ಉದ್ದೇಶ ಏನಂದ್ರೆ ಓದಬೇಕು ಮಕ್ಕಳು ಅಷ್ಟೇ.
60ರಿಂದ 70 ಜನ ಬರೋರು, ಆವಾಗಲೂ ಪುಸ್ತಕ ತೊಗೊಂಡು ಹೋಗೋರು. ಸುಮಾರು ಇದು ಅಲ್ಗಂಟ ಒಂದು 40-45 ಪ್ರಶಸ್ತಿಗಳು ಬಂದ್ಬಿಟ್ಟು ಇದಕ್ಕೆ. ಓಕೆ. ಯಾವಾಗ 20 ಗಂಟೆ ಸುಡೋಕ್ಕಿಂತ ಸುಟ್ಟಾಕೋಕ್ಕಿಂತ ಮೊದಲೇ ಇದಕ್ಕೆ ಇಲ್ಲವೆಲ್ಲ ಸುಟ್ಟೋದು, ಈ ಎಲ್ಲ ಸುಟ್ಟೋಗಿರೋದ್ ಮೇಲೆ ಬಂದಿರೋದು. ಆವಾಗ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ ಕೊಟ್ಟಿದ್ರು, ಅದು ಸುಟ್ಟೋಯ್ತು. ಸುಮಾರು 34 ಪ್ರಶಸ್ತಿಗಳು ಸುಟ್ಟೋದು. ನಾವು ಗ್ರಂಥಪಾಲಿಕೆ ಪ್ರಶಸ್ತಿ ಕೊಟ್ಟರು ಕರ್ನಾಟಕ ಸರ್ಕಾರದಿಂದ. ನಮ್ಮ ಎಸ್ ಆರ್ ರಂಗನಾಥ, ಫಾದರ್ ಆಫ್ ಲೈಬ್ರರಿ ಅವರು, ಅವರ ಹುಟ್ಟುಹಬ್ಬಕ್ಕೆ 2017ರಲ್ಲಿ ನನಗೆ ಸನ್ಮಾನ ಮಾಡಿದ್ರು. ಇದರಲ್ಲಿ ಹಾವೇರಿಯಲ್ಲಿ ಸುಮಾರು ಒಂದು 34 ಪ್ರಶಸ್ತಿಗಳು ಸುಟ್ಟೋದು. ಅವು ಅದೇ ಇದರಲ್ಲಿ ಇರ್ತದಲ್ಲ, ಲಿಸ್ಟಲ್ಲಿ ಇರ್ತದೆ. ಹಾ, ಆಮೇಲೆ ಇದು ಸನ್ಮಾನಗಳು ಬಂದಿದ್ದು. ಇವಾಗ ಬಂದಿರೋವೆ ಸುಮಾರು ಒಂದು 40 ಬಂದಿದ್ದಾವೆ. ಈ ಸನ್ಮಾನ ಏನು ನನಗೆ ಬೇಕಾಗಿಲ್ಲ. ನಾನು ಮಾಡೋ ಕೆಲಸ, ನನ್ನ ರಕ್ತ ಇರುವವರೆಗೂ ಓದಬೇಕು. ಮತ್ತೆ ಈ ಜಾಗದಲ್ಲಿ ಕನ್ನಡ ಅನ್ನೋದು ನುಗ್ಬೇಕು. ಕನ್ನಡ ಅಂದರೆ ಇಲ್ಲಿ ಕನ್ನಡ ಪ್ರಾರಂಭದಲ್ಲಿ ಇಲ್ಲಿ ಶುರು ಮಾಡಿದಾಗ ಈ ರಸ್ತೆಯಲ್ಲಿ ಅಕ್ಷರ ಮನೆಯಲ್ಲಿ ಬರ್ದಿ ಹಾಕ್ವೆ. ಇಂಥವು ಫಲಗಳು ಎಲ್ಲ ಬರ್ದು ಹಾಕಿದ್ರೆ ಇಲ್ಲಿ ಯಾರು ಬರ್ತಾರೆ ಓದಕ್ಕೆ? ಇಲ್ಲಿ ಯಾರು ಉರ್ದು ಭಾಷೆ ಇರೋದು ಜಾಗದಲ್ಲಿ ಬರೀ ಉರ್ದು ಓದೋರು. ನೀನು ಕನ್ನಡ ನೀನೇ ಓದ್ಕೋಬೇಕು, ನೀನು ಹುಚ್ಚ ಆಗೋಗಿದ್ಯಾ? ಜನ ಹೇಳಿದಲ್ಲ, ದೊಡ್ಡವ್ರಿಗೆ ಓದಿರೋರೇ ಹೇಳ್ತಿದ್ದದ್ದು. ಏನಂತ? ನೀನು ಹುಚ್ಚ ಆಗೋಗಿದೀಯಾ? ಇಲ್ಲಿ ಯಾರು ಬಂದು ಕನ್ನಡ ಓದಲ್ಲ, ಉರ್ದುನಾರ ಹಾಕಿದ್ರೆ ಓದ್ತಾರೆ. ನಾನು ಏನು ಹೇಳ್ತಿರ್ಲಿಲ್ಲ ಅವರಿಗೆ. ಹೇಳಿದ್ರೆ ತಾನೇ ಮಾತಕ್ಕೆ ಬೆಳೆದದ್ದು. ಹೌದು, ಹ್ಞೂ ಅನ್ನೋದ್ರೆ ಸುಮ್ಮನೆ ಇದ್ಬಿಡ್ಬೇಕು. ಆವಾಗ ಇಲ್ಲಿ ಯಾರು ಹುಚ್ಚ ಆಗೋಗಿದೀಯಾ ಅಂತ ಹೇಳಿದ್ರು. ಇವತ್ತು ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದು ಓದ್ತಾ ಇದ್ದಾರೆ. ಇಲ್ಲಿ ಹೇಳ್ದವರು ಮಕ್ಕಳು ಮೊಮ್ಮಕ್ಕಳು ಬಂದು ಓದ್ತಾ ಇದ್ದಾರೆ. ಇಲ್ಲಿ ವಿಧಿ ಇಲ್ಲ ಅವರಿಗೆ, ಪುಸ್ತಕಗಳು ಬೇಕು ಇಲ್ಲಿಂದ. ಅವ್ರು ಹೇಳ್ತಾ ಇದ್ದರು, ಈಗ 14-15 ವರ್ಷ ಹಿಂದೆ ಹೇಳ್ತಾ ಇದ್ದು, ಅವ್ರ ಮೊಮ್ಮಕ್ಕಳು ಬರ್ತವೆ ಓದ್ತವೆ. ಇವತ್ತು ನಾ ಕೊಡ್ತೀನಿ ಅಂತ, ಏನಾರ ಹೇಳ್ಕೊಳ್ಳಿ. ನನ್ನ ಹೆಂಡ್ತಿಗೆ ತಲೆ ಕೆಡಿಸ್ಬಿಟ್ಟಿದ್ರು. ನಿನ್ನ ಗಂಡ ಆಗೋಯ್ತು, ಮನಸ್ಸಲ್ಲಿ ಒಂದು ಸೀಟ್ ಖಾಲಿ ಇದೆ ಬೆಂಗಳೂರು ಆಸ್ಪತ್ರೆಯಲ್ಲಿ, ಹುಚ್ಚ ಆಸ್ಪತ್ರೆಯಲ್ಲಿ 2 ಸೀಟ್ ಖಾಲಿ ಇದ್ದಾವೆ. 2 ಸೀಟಲ್ಲಿ 1 ಸೀಟ್ ನಾನು ಹೇಳಿದ್ದೀನಿ, ಫೋನ್ ಮಾಡಿದ್ದೀನಿ, ಕಾಸು ಬೇಕಾದರೂ ಕೊಡ್ತೀನಿ, ಒಂದು 500 ರೂಪಾಯಿ ಕರ್ಕೊಂಡೋಗಿ ನಾವು ಬರ್ತೀವಿ. ಬೇಕಾದರೆ ಏನೇನೋ ಮಾಡ್ತಾವನವನು, ಬಿದ್ರೆ ಅಡ್ಡೆ ಮಾಡ್ಕೊಂಡು ನಾನು ಅಡ್ಡೆ ತೊಗೊಂಡು ನೀರು ಹಾಕ್ತಿದ್ದೆ ಇಲ್ಲಿಂದ 4 ಗಂಟೆ. ನಾನು ಮರಗಳು ಬೆಳೆದಿದ್ದು ನಿಮ್ಗೆ ಹೇಳಿಲ್ಲ. ಹೌದು, ಇಲ್ಲಿ ಸೊಸಿಗಳು ಬೆಳೆದಿದೆ. ಅವಾಗ ನಾನು ಏನು ಮಾಡುವೆ, ಬಲ್ಭಾಗಕ್ಕೂ ಎಡಭಾಗಕ್ಕೂ ಮೇಲ್ಗಂಟೆಗಂತ ಮೇಲೆ ಇದೆ ಇಲ್ಲಿ ಸರ್ಕಲ್, ಅಲ್ಬದರ್ ಸರ್ಕಲ್ ಅಂತ. ಬಲ್ಭಾಗಕ್ಕೂ ಎಡಭಾಗಕ್ಕೂ 42 ಸೊಸಿ ಬೆಳೆದಿದೆ. 35 ರೂಪಾಯಿ ಚಿಕ್ಕ ಸೊಸಿಗಳು ತೊಗೊಂಡು 2012ರಲ್ಲಿ ನೆಟ್ಬಿಟ್ಟು ನೀರು ಬೇಕು. ಇವಾಗ ನೀರು ಬೇಕಾದರೆ ನಮ್ಮ ಮನೆಯದೇ ಅಡ್ಡೆ ಇತ್ತು, ಇದು ಏನಪ್ಪ ಸಂಪುಟಿ ಹಾಕು, ಸಂಪದೆ ತುಂಬ್ಕೊಂಡು ಹೆಗಲ್ ಮೇಲೆ ಮಡಿಕೊಂಡು ಕೇಳಿ ನೀವು. ಅದು ಪಬ್ಲಿಕ್ ಟಿವಿನಲ್ಲಿ 2014ರಲ್ಲಿ ರಂಗನಾಥ್ ಅವರು ಹುಡುಗ ಬಂದು ಪಬ್ಲಿಕ್ ಟಿವಿನಲ್ಲೇ ತೋರಿಸಿದ್ದಾರೆ. 14ರಲ್ಲೇ ಪಬ್ಲಿಕ್ ಹೀರೋ. ನನಗೆ ಹೆಗಲ್ ಮೇಲೆ 2 ಇಲ್ಲಿ ಅಡ್ಡೆನಲ್ಲಿ, ತಲೆ ಮೇಲೆ 1, ಎಡಭಾಗದಲ್ಲಿ 1, ಭುಜದ ಮೇಲೆ 1 ಬಿಂದಿಗೆ. ಇಲ್ಲಿ ಇದಕ್ಕೆ ಬ್ಯಾಲೆನ್ಸ್ ಇಲ್ಲ, ಕೈ ಹಿಡಿತಿರ್ಲಿಲ್ಲ. ಇದು ಸ್ಟೈಲ್ ಆಗಿ ತೊಗೊಂಡೋಗುವ 4 ಬಿಂದಿಗೆ ಒಂದೇ ಸರಿ. ಇದು ಪಬ್ಲಿಕ್ ಟಿವಿನಲ್ಲಿ ಇದೆ. ನಾನು ಇವತ್ತು ಹೇಳ್ಕೊಳ್ತೀನಲ್ಲ, 2014ರಲ್ಲೇ ತೋರಿಸಿದ್ದಾರೆ ಅದು. ಆವಾಗಲೇ 42 ಮರ ಬೆಳೆದಿದೆ. ಅವಾಗ ನನಗೆ ಡ್ಯಾಂಗೋ ಜ್ವರ ಬಂದ್ಬಿಡ್ತು. ಅಲ್ಲೇ ಮಲ್ಕೊಳ್ತಿದ್ನಲ್ಲ, ಸೊಳ್ಳೆ ಬಂದು ಕಚ್ಬಿಟ್ಟು ಹೋದ್ರೆ ಸರ್ವನಾಶ ಮಾಡ್ಬಿಡ್ತಾರೆ. ಹೋಗ್ದೆ ಮನೆಗೆ ಹೋದ್ರೆ ಎಲ್ಲ ಮುರ್ದೆ ಸರ್ವನಾಶ ಮಾಡ್ತಾರೆ. ಅಲ್ಲೇ ಕಾಯ್ಕೊಂಡು ಮಲ್ಕೊಳ್ತಿದ್ದೆ. ಮಲ್ಕೊಳ್ಳುವಾಗ ರಾತ್ರಿ ಹೊತ್ತು ಹೆಗಣಗಳು ನನಗೆ ಎಷ್ಟೋ ಸಾರಿ ಕಚ್ಚಿದ್ದಾವೆ. ಅವೇ ಸತ್ತೈತವೆ ಹೆಗಣಗಳು. ಯಾಕಂದ್ರೆ ನಾನು ಹೊಲ ಗದ್ದೆಯಲ್ಲಿ ಮಲಗಿರೋ ಮಗ ನಾನು. ಹೆಗಣಗಳು ಕಚ್ಚಿದ್ರೆ ನನಗೆ ಹೆಗಣಗಳೇ ಸತ್ತೈತವೆ, ನನಗೇನೂ ಆಗಲ್ಲ. ಆ ಥರ ನನಗೆ ಜಾಸ್ತಿ ಜ್ವರ ಬಂದ್ಬಿಡ್ತು, ಕಚ್ಚಿ. ಈ ಕಾಲೆಲ್ಲ ಹಿಂಗೆ ಬೆಂಡ್ ಆಗೋದು ಸುಮಾರು 1 ತಿಂಗಳಲ್ಲಿ. ಆಮೇಲೆ ಇಲ್ಲಿ ಕ್ಲಿನಿಕ್ ಕರ್ಕೊಂಡೋದ್ರು ನನ್ನ ಹೆಂಡತಿ ಮಕ್ಕಳು. ಬೇಗ ರಕ್ತ ಪರೀಕ್ಷೆ ಮಾಡಬೇಕು ಇವರಿಗೆ. ಅರ್ಧ ಗಂಟೆಯಲ್ಲಿ ಪರೀಕ್ಷೆ ಮಾಡಿಬಿಟ್ಟು ಹೇಳಿದ್ರು ಡ್ಯಾಂಗೋ ಜ್ವರ ಬಂದ್ಬಿಟ್ಟಿದೆ,
ಒಂದಿನದಲ್ಲಿ ಸೋತಿದ್ದಾರೆ ಇವರು. ಈಗ ನಾನು ಬರ್ದು ಕೊಡ್ತೀನಿ, ಜಯದೇವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಂತ ಡಾಕ್ಟರ್ ಹೇಳಿದ್ರು. ತಗೊಂಡೋಗಿ ಅಡ್ಮಿಟ್ ಮಾಡಿದ್ರು. ಸುಮಾರು 28 ದಿನ ಮಲಗಿದೆ. 28 ದಿವಸದಲ್ಲಿ ಬಂದು ನೋಡಿದ್ರೆ ನನ್ನ ಗ್ರಂಥಾಲಯ ಮಠ, ಮಠ, ಗ್ರಂಥಾಲಯ ಮಠ, ಏನೂ ಇಲ್ಲ. 28 ದಿವಸ. ಇದು 2014. ಏನ್ ಮಾಡಿದ್ರು? ಕತ್ತರಿಸಿ ಹಾಕ್ಬಿಟ್ರಮ್ಮ. ಮರಗಳೆಲ್ಲ ಬೆಳೆದಿದೆ, ಸಸಿಗಳು ಕತ್ತರಿಸ್ಬಿಟ್ರು. ನನ್ ಗುಡಿಸಲು ಗ್ರಂಥಾಲಯ ಇತ್ತಲ್ಲ, ಅದು ಕಿತ್ತು ಒದ್ರು ಬಿಟ್ರು, ಬೆಂಕಿ ಹಾಕ್ಬಿಟ್ರು. 10 ವರ್ಷದಿಂದ ಗ್ರಂಥಾಲಯ ನಡೆಸಿದ್ನಲ್ಲಪ್ಪ ಪುಣ್ಯಾತ್ಮ ಕಾರ್ಪೆಟ್ರು ಸಾಹೇಬ್ರೆ. ಬಂದು ಕೇಳ್ದ ನನಗೆ, ಕಕ್ಕಸ್ ಗುಂಡಿಗಳು ಕ್ಲೀನ್ ಮಾಡ್ತಿದ್ದೆ, 10 ವರ್ಷ ಆಯ್ತು, ಬಂದಿದೀಯಾ ನೀನು ಅಂತ ಕೇಳ್ದೆ. ಯಾರಿಗೆ? ಕಾರ್ಪೊರೇಟರ್. ಇವಾಗ ಬಂದ್ಬಿಟ್ಟು ನಾನು ಎಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ದೀನಿ, ಸರ್ಕಾರಕ್ಕೆ ಕೊಟ್ಬಿಡಿ, ಕೊಟ್ಬಿಡಿ, ನಾವು ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕೊಟ್ಬಿಡ್ತೀವಪ್ಪ.